ನಮಸ್ತೆ. ಹರೇ ಕೃಷ್ಣ ಎಲ್ರಿಗೂ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗ್ಲಾನಿ ಭವಂತು. ಎಲ್ರಿಗೂ ಒಳ್ಳೇದಾಗ್ಲಿ. ಭಗವಂತನ ಕೃಪೆಯಿಂದ ನಾವೆಲ್ಲ ಒಂದು ಹೊಸ ಕಾಲಘಟ್ಟಕ್ಕೆ ಮುಂದೆ ಹೋಗ್ತಾ ಇದೀವಿ. ಸೊ ಇವತ್ತಿನ ನಮ್ಮ ಕ್ಲಾಸ್ ಅಲ್ಲಿ ನಮ್ಮ ಸಿಂಧೂರ ಮ್ಯಾಜಿಕ್ ತಗೊಳ್ಳುವಂತ ಮೇಡಮ್ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರು ಶ್ರುತಿ ಅಂತ ಹೇಳಿ. ಒಂದ್ ನಿಮಿಷ, ಅವ್ರನ್ನ ಕೂಡ ಸ್ಪಾಟ್ಲೈಟ್ ತಗೊಳ್ತೀನಿ ನಾನು. ಇವ್ರ ಹೆಸರು ಶ್ರುತಿ ಅಂತ. ಇವರು ಎಂತ ಹೇಳ್ತಾರೆ, ನಮ್ಮ ತರಗತಿಯಲ್ಲಿ ಇವಾಗ ಸಿಂಧೂರ ಮ್ಯಾಜಿಕ್ ಅಂತ ಕ್ಲಾಸ್ ತಗೊಳ್ತಾರಲ್ಲ, ನೆಕ್ಸ್ಟ್ ಇವರೇ ತಗೊಳ್ತಾ ಇರೋದು. ಸೊ ಈಗ ನಾನು ಅವರು ಅದ್ರ ಬಗ್ಗೆ ಒಂದ್ 4 ಮಾತಾಡ್ತಾರೆ. ಶ್ರುತಿ, ನೀವು ಮಾತಾಡ್ಬೋದು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರುತಿ ಅಂತ. ನಾವಿರೋದು ಕನಕಪುರದಲ್ಲಿ. ಸೊ ಇವತ್ತಿನ ಕ್ಲಾಸ್ ಏನಂತ ಅಂದ್ರೆ ಸಿಂಧೂರ. ಸೊ ಸಿಂಧೂರ ಅಂದಿದ ತಕ್ಷಣನೇ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಅದ್ರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಈ ವಿಚಾರ ತುಂಬಾ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ ಹೆಣ್ಮಕ್ಳ ಜೊತೆಗೆ ಈ ಕ್ಲಾಸ್ ಗಂಡ್ ಮಕ್ಳಿಗೂ ಕೂಡ ಕನೆಕ್ಟ್ ಆಗತ್ತೆ ಅಂತ. ಸೊ ಸಿಂಧೂರ ಅಂದ್ರೆ ನಾವು ಬರೀ ಅಲಂಕಾರಕ್ಕೋಸ್ಕರ ಬಳಸೋ ಅಂತದ್ದಲ್ಲ. ಸಿಂಧೂರ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಇರುವಂತ ಒಂದು ಅದ್ಭುತವಾದ ಪದ್ಧತಿ. ಹೌದು, ಹಾಗೇನೆ ನಮ್ಮ ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಇದು ಒಂದು ಮಾರ್ಗ ಅಂತ ಹೇಳ್ಬೋದು. ಸಾಮಾನ್ಯ ಜನಗಳಿಗೆ ಅಂದ್ರೆ ಸಿಂಧೂರ ಇಡದೆ ಇರೋರ್ಗೆ ಹಾಗೂ ಸಿಂಧೂರ ಇಟ್ಟವ್ರಿಗೆ ಕಂಪೇರ್ ಮಾಡಿದಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದು ಸಿಂಧೂರ ಇಟ್ಟಂತವ್ರು. ಯಾಕೆ ಅಂದ್ರೆ ಅವರಲ್ಲಿ ಒಂದು ಎನರ್ಜಿ ಆಕ್ಟಿವೇಶನ್ ಆಗುತ್ತೆ. ನಮ್ಮ ಪೂರ್ವಜರು ನಮ್ಗೆ ಯಾವ್ದನ್ನೂ ಸುಮ್ನೆ ಕೊಟ್ಟಿಲ್ಲ. ನಾವು ಹಾಕೋ ತಾಳಿಯಿಂದ ಹಿಡಿದು ಕಾಲುಂಗ್ರದಿಂದ ಹಿಡಿದು ಪ್ರತಿಯೊಂದಕ್ಕೂ ಅದರದೇ ಆದಂತ ಸೈಂಟಿಫಿಕ್ ರೀಸನ್ ನ ಕೊಟ್ಟಿದ್ದಾರೆ. ಬಟ್ ಇವಾಗ ಎಲ್ಲಾನು ವೆಸ್ಟರ್ನೈಸ್ ಆಗಿರೋದ್ರಿಂದ ನಾವ್ ಅದನ್ನೆಲ್ಲ ಮರ್ತ್ ಬಿಟ್ಟಿದೀವಿ. ಎಲ್ಲದಕ್ಕೂ ಲಾಜಿಕ್ ನ ಕೇಳ್ತೀವಿ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಲಾಜಿಕ್ ನ ಕೇಳ್ತೀವಿ. ಏಂತಕ್ಕೆ? ಹೌದಾ? ಹಾಗಿದ್ರೆ ಸೈನ್ಸ್ ಅಲ್ಲಿ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಾ? ಇದೇ ನಾವು ಕೇಳೋಂತ ಪ್ರಶ್ನೆಗಳು. ಸಿಂಧೂರ ಇಟ್ಟಿದ ತಕ್ಷಣ ಇದು ಮ್ಯಾಜಿಕ್ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ನಾನು ಹೇಳೋಂಥದ್ದು, ಸಿಂಧೂರ ಇಟ್ಟಿದ ತಕ್ಷಣ ಮ್ಯಾಜಿಕ್ ಆಗ್ಬೋದು. ಅದ್ರ ಜೊತೆಗೆ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ. ನಮ್ಮ ಸಂಪ್ರದಾಯ ಆಗಿರ್ಬೋದು ಅಥವಾ ನಮ್ಮ ಪೂರ್ವಜರು ಕೊಟ್ಟಂತ ಪದ್ಧತಿಗಳು ನಮ್ಮನ್ನ ಯಾವಾಗ್ಲೂ ಮುಂದೆ 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 ನಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಅಷ್ಟೇ. ನಮ್ಮ ಪೂರ್ವಜರು ನಮ್ಗೆ ಹೇಳೋರು, ಕೆಟ್ಟದ್ ಮಾತಾಡ್ಬೇಡ, ನೆಗೆಟಿವ್ ಆಗಿ ಮಾತಾಡ್ಬೇಡ, ಅಶ್ವಿನಿ ದೇವತೆಗಳು ಇರ್ತಾರೆ, ಹಸ್ತು ಅಂತಾರೆ, ನೀನ್ ಹೇಳಿದ್ದನ್ನ ಆಗ್ಬಿಡುತ್ತೆ ಅಂತ. ಬಟ್ ನಮ್ ಪೂರ್ವಜರ ಮಾತ್ರನ ನಾವ್ ಯಾವತ್ತೂ ಕೇಳೇ ಇಲ್ಲ. ಬಟ್ ಇವಾಗ ವೆಸ್ಟರ್ನೈಸ್ ಆದ್ಮೇಲೆ ಮ್ಯಾನಿಫೆಸ್ಟೇಷನ್ ಅಂತ ಬಂತು. ನಮ್ದೇ ಪದ್ಧತಿ ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಗಾದ್ಮೇಲೆ ಅಲ್ಲಿಂದ ಮ್ಯಾನಿಫೆಸ್ಟೇಷನ್ ಅನ್ನೋದು ಬಂದ್ಮೇಲೆ ಅದನ್ನ ಜಾಸ್ತಿ ನಾವೀಗ ಫಾಲೋ ಮಾಡ್ತೀವಿ. ನಮ್ಮಲ್ಲಿ ನಮ್ಗೆ ಕೊಟ್ಟಾಗ ಅದಕ್ಕೆ ಯಾವ್ದೇ ವ್ಯಾಲ್ಯೂನ ನಾವು ತೋರಿಸ್ಲಿಲ್ಲ. ಅದೇ ವೆಸ್ಟರ್ನೈಸ್ ಆಗಿ ಬಂದ್ಮೇಲೆ ಇದಕ್ಕೆ ವ್ಯಾಲ್ಯೂನ ಜಾಸ್ತಿ ಕೊಡ್ತಾ ಇದೀವಿ. ನಮ್ಮ ಪೂರ್ವಜರು ಅವಾಗ್ಲೇನೆ ಹೇಳಿದ್ರು, ಅವರಿಗೆ ಚಕ್ರ ಪದ್ಧತಿ, ಯೋಗ, ಧ್ಯಾನ ಎಲ್ಲವೂ ನಮ್ಗೆ ಅವರೇ ಕೊಟ್ಟಿರೋಂಥದ್ದು. ಇಲ್ಲಿ ಅವ್ರ ಕಾನ್ಸೆಪ್ಟ್ ಹೇಗಿತ್ತು ಅಂದ್ರೆ, ಈ ಥರ್ಡ್ ಐ ಚಕ್ರನ ಪ್ರೆಸ್ ಮಾಡಿ ನೀವು ಸಿಂಧೂರ ಇಡೋದ್ರಿಂದ
ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಇತ್ತು. ಅದನ್ನೇ ನಮ್ಗೆ ಕೊಟ್ಟಿದ್ದು. ಯಾಕಂದ್ರೆ ನಮ್ಮ ಥರ್ಡ್ ಐ ಚಕ್ರ ತುಂಬಾನೇ ಪವರ್ಫುಲ್. ನಿಮ್ ಇಂಟ್ಯೂಷನ್ ಪವರ್ ಆಗ್ಲಿ ಎಲ್ಲವೂ ನಿಮ್ಮ ಆಜ್ಞಾ ಚಕ್ರದಿಂದಾನೇ ಬರುವಂತದ್ದು ಅಲ್ವಾ. ಹಾಗೇನೆ ಹೆಣ್ಮಕ್ಳು ಸಿಂಧೂರ ಇಟ್ಟಿದ್ದಾರೆ ಅಂದಾಗ ಹೆಣ್ಮಕ್ಳನ್ನ ನಾವು ರೆಸ್ಪೆಕ್ಟ್ ಮಾಡೋ ರೀತಿನೇ ಬೇರೆ. ಯಾಕೆ ನಮ್ಮ ಥರ್ಡ್ ಐ ಚಕ್ರದ ಮಧ್ಯೆನೆ ಸಿಂಧೂರನ ಇಡ್ಬೇಕು ಅಂತ ಅಂದ್ರು ಅಂದ್ರೆ, ನಮ್ಮ ಆಜ್ಞಾ ಚಕ್ರಕ್ಕೆ ಅಷ್ಟು ಶಕ್ತಿ ಇದೆ. ಬೇರೆಯವರು ನೋಡಿದಾಗ ನಮ್ಮ ಎನರ್ಜಿನ ಎಳ್ಕೊಳ್ಳೋ ಅಂತ ಶಕ್ತಿ ಬೇರೆಯವ್ರಿಗಿರುತ್ತೆ. ಯಾವಾಗ ನಾವು ಸಿಂಧೂರನ ಇಡ್ತೀವಿ, ಆ ಒಂದು ಎನರ್ಜಿ ಬೇರೆಯವರಿಂದ ಬರುವಂತ ನೆಗೆಟಿವ್ ಎನರ್ಜಿ ಏನಿದೆ, ನಮ್ಮ ಆಜ್ಞಾ ಚಕ್ರಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗದೆ ಇರೋ ತರ ಸಿಂಧೂರ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದ್ರು. ಬಟ್ ನಾವ್ ಅದನ್ನ ಹೀಗ್ ತಗೊಳಲ್ಲ, ಯಾಕಂದ್ರೆ ನಮ್ದು ಲಾಜಿಕಲ್ ಮೈಂಡ್ ಅದನ್ನೇ ನಾವು ನೋಡ್ತೀವಿ, ಎಲ್ಲಾದ್ರ ಮಧ್ಯೆನೂ ತರ್ಕ ಮಾಡ್ತೀವಿ. ಸೊ ಸಿಂಧೂರ ಇಡೋದ್ರಿಂದ ನಿಮ್ಗೆ ಏನೆಲ್ಲ ಪ್ರಯೋಜನ? ಸೊ ಸಿಂಧೂರ ಇಡೋದ್ರಿಂದ ನಿಮ್ಮಲ್ಲಿರೋ ಅಂತ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ನಿಮ್ಮಿಂದ ರಿಲೀಸ್ ಆಗತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಹೆಲ್ತ್ಗೆ ಒಂದು ಸಿಂಧೂರ ಅಂತ ಮಾಡಿ ಇಡೋದ್ರಿಂದ ನಿಮ್ಮ ಹೆಲ್ತ್ ಅಲ್ಲಿ ಬದಲಾವಣೆ ಬರುತ್ತೆ. ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡೋದಾದ್ರೆ, ನಾವು ಫಸ್ಟೇ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ಬಿಟ್ಟಿರ್ತೀವಿ, ನನ್ನ ಹೆಲ್ತ್ ಅಲ್ಲಿ ಏನೋ ಸಮಸ್ಯೆ ಇದೆ, ಹೆಲ್ತ್ ಅಲ್ಲಿ ಏನೋ ಸಮಸ್ಯೆ ಇದೆ, ಹೆಲ್ತ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಅದೇನೆ ನಾವು ಮಂತ್ರಿಸಿದ ಅಥವಾ ಒಂದು ದೇವರಿಂದ ಬಂದಂತ ಶಕ್ತಿಯಿಂದ ಮಾಡಿರೋ ಸಿಂಧೂರ ಇಟ್ಟಿದೀವಿ ಅಂತ ಅಂದಾಗ ನಮ್ಮಲ್ಲೊಂದು ಆತ್ಮವಿಶ್ವಾಸ ಇರುತ್ತೆ, ಇದು ದೇವ್ರದ್ದು ಶಕ್ತಿ ಆಗಿರೋಂಥದ್ದು, ಇದು ಇಟ್ರೆ ಖಂಡಿತ ನನ್ನ ಹೆಲ್ತ್ ಅಲ್ಲಿ ಬದಲಾವಣೆ ಬರ್ಬೋದೇನೋ ಅಂತ. ಸೊ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವೇನ್ ನೆಗೆಟಿವ್ ಫೀಡ್ ಮಾಡಿರ್ತೀರಾ ಅದ್ರಿಂದ ಒಂದು ಎನರ್ಜಿ ಶಿಫ್ಟ್ ತಗೊಳುತ್ತೆ ಪಾಸಿಟಿವ್ ಕಡೆಗೆ. ಇಲ್ಲ, ನಾನು ಕುಂಕುಮ ಇಡ್ತಾ ಇದ್ದೀನಿ, ಇದು ಹೆಲ್ತ್ಗೆ ನಾನೇ ಮಾಡ್ಕೊಂಡಿರೋಂಥದ್ದು, ಇದ್ರಲ್ಲಿ ಖಂಡಿತ ಸುಧಾರಣೆ ಬರುತ್ತೆ ಅಂತ ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳ್ತಾ ಅದ್ರಲ್ಲಿ ಒಂದು ಬದಲಾವಣೆ ನೋಡ್ತೀರಾ ಹೆಲ್ತ್ ಅಲ್ಲಿ. ಆಯ್ತಾ? ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನಿಮ್ಗೆ ಇಶ್ಯೂ ಇದ್ರೆ, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಫ್ರೆಂಡ್ಸು, ಅಥವಾ ನಿಮ್ಮ ಆಫೀಸಲ್ಲಿ ನೀವೇನಾದ್ರೂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಕೊಲೀಗ್ಸ್ ಜೊತೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಅವ್ರ ಮಧ್ಯೆ ಏನಾದ್ರೂ ಸಂಬಂಧ ಹಾಳಾಗಿದ್ರೆ, ಇದು ಕೂಡ ಈ ಸಿಂಧೂರ ಅನ್ನೋದು ಕೂಡ ಅಲ್ಲಿ ಮ್ಯಾಜಿಕ್ ಮಾಡುತ್ತೆ. ಮತ್ತೆ ಧನಾಕರ್ಷಣ ಮಾಡೋದ್ರಲ್ಲಿ ಸಿಂಧೂರ ಮ್ಯಾಜಿಕ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂದ್ರೆ ಅದ್ರಲ್ಲಿ ಹಾಕಿರೋ ಅಂತ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ತಾಯಿ ಮಹಾಲಕ್ಷ್ಮಿ ಅಂದ್ರೇನೆ ಅಲಂಕಾರ ಪ್ರಿಯಳು. ಅವಳಿಗೆ ಫ್ರೇಗ್ರೆನ್ಸ್ ಎಲ್ಲಿರುತ್ತೆ, ಎಲ್ಲಿ ನೀಟ್ನೆಸ್ ಇರುತ್ತೆ, ಅಲ್ಲೆಲ್ಲ ತಾಯಿ ಇರ್ತಾಳೆ. ಇದೂನು ಹಾಗೇನೆ ಮನಿ ದುಡ್ಡಿಗೆ ಸಂಬಂಧಪಟ್ಟಂತ ಸಿಂಧೂರ ಮಾಡ್ಕೊಳ್ಳೋದ್ರಿಂದ ಅದ್ರಲ್ಲಿರೋ ಅಂತ ಇಂಗ್ರೀಡಿಯೆಂಟ್ಸ್ ಧನಾಕರ್ಷಣೆನ ಮಾಡುತ್ತೆ ಅಂತ. ಹಾಗೇನೆ ನಿಮ್ಮ ಆತ್ಮವಿಶ್ವಾಸ ಅಥವಾ ನಿಮ್ಮ ಆತ್ಮ ಬಲನ ಇದು ಜಾಸ್ತಿ ಮಾಡುತ್ತೆ. ನಿಮ್ಮ ಮಕ್ಳಿಗೆ ಏಕಾಗ್ರತೆ ಇಲ್ಲ, ಮಕ್ಳು ಓದ್ತಾ ಇಲ್ಲ ಅಂತ ಅಂದವ್ರಿಗೆ ಅದಕ್ಕೂ ಅಂತ ಒಂದು ಸಿಂಧೂರ. ನಿಮ್ಮ ಲಕ್ನ ಜಾಸ್ತಿ ಮಾಡೋದಿಕ್ಕೆ ಅಂತಾನೆ ಒಂದು ಸಿಂಧೂರ. ನಿಮ್ಮ ಪ್ರೊಟೆಕ್ಷನ್ಗೆ ಅಂತಾನೆ ಒಂದು ಸಿಂಧೂರ. ಯಾಕೆ ಈ ಸಿಂಧೂರ ಕೆಲಸ ಮಾಡುತ್ತೆ ಅಂದ್ರೆ, ನಾವ್ ಅದನ್ನ ಎನರ್ಜೈಸ್ ಮಾಡಿರ್ತೀವಿ. ಸಿಂಧೂರಗಳಲ್ಲೇ 4 ರೀತಿ ನಾವು ನೋಡ್ಬೋದು. ಮೊದಲನೇದು ಮಾರ್ಕೆಟ್ ಅಲ್ಲಿ ಸಿಗುವಂತ ಸಿಂಧೂರ. ಅದನ್ನ ಇಟ್ಟಾಗ ಬರೀ ಅಲಂಕಾರಕ್ಕಷ್ಟೇ ಆಗಿರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಏನು ಒಂದು ಎನರ್ಜೈಸ್ ಮಾಡಿರಲ್ಲ, ಮಂತ್ರ ಹಾಕಿರಲ್ಲ, ಅದೇನು ಇಲ್ಲ, ನಿಮಗೆ ನಾರ್ಮಲ್ ಆಗಿ ಇರೋಂತ ಸಿಂಧೂರ ಆಗತ್ತೆ. ಅದನ್ನ ನಿಮ್ ಅಲಂಕಾರಕ್ಕೆ ಮಾತ್ರನೇ ಇಟ್ಕೊಬಹುದು. ಆಯ್ತಾ? ಇನ್ನೊಂದು ನಿಮ್ಗೆ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ ದೇವರ ಸಿಂಧೂರ ಅಂತ ಬರುತ್ತೆ. ದೇವರ ಸಿಂಧೂರ ಅಂತ ಅಂದ್ರೆ ಏನು? ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಿಮ್ಗೆ ಒಂದು ಕುಂಕುಮನ ಕೊಡ್ತಾರೆ. ಇದು ಕೂಡ ಇದ್ರಲ್ಲಿ ಸ್ವಲ್ಪ ಎನರ್ಜಿ ಇರುತ್ತೆ. ಯಾಕೆ ಅಂದ್ರೆ ದೇವರದೇ ಅಂದ್ರೆ ಮಂತ್ರ, ಧೂಪ, ದೀಪ ಇವು ಎಲ್ಲವನ್ನು ತೋರಿಸಿರ್ತಾರೆ ಈ ಒಂದು ಸಿಂಧೂರಕ್ಕೆ. ಇದು ಎನರ್ಜೈಸೇ, ಆದ್ರೆ ಇಲ್ಲಿ ನಿಮ್ಮ ಇಂಟೆನ್ಷನ್ ಇರೋದಿಲ್ಲ. ಆಯ್ತಾ? 3ನೇ ಸಿಂಧೂರ, ಒಬ್ಬ ಗುರು
ಅಥವಾ ಒಬ್ಬ ಸಾಧಕ ಮಾಡೋ ಅಂತದ್ದು ಅವ್ರದ್ದೇ ಆದಂತ ಶಕ್ತಿನ ಆ ಒಂದು ಕುಂಕುಮಕ್ಕೆ ಹಾಕಿ ಕೊಟ್ಟಿರ್ತಾರೆ, ಅದು ಕೂಡ ವರ್ಕ್ ಆಗತ್ತೆ. ಬಟ್ ನೀವು ವರ್ಕ್ಶಾಪ್ ಅಲ್ಲಿ ಕಲಿಯುವಂತ ಸಿಂಧೂರ ಏನಿದೆ, ಇದು ನೀವೇ ಎನರ್ಜೈಸ್ ಮಾಡ್ಕೊಂಡಿರೋ ಅಂತ ಸಿಂಧೂರ. ಇದು ತುಂಬಾನೇ ಪವರ್ಫುಲ್. ಯಾಕೆ ಅಂದ್ರೆ ನಾವ್ ಏನೇ ಮಾಡ್ಬೇಕಂದ್ರೂ ಸಂಕಲ್ಪ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಸಂಕಲ್ಪ ಅಂತ ಮಾಡಿಸ್ತಾರೆ. ನೀವು ಹೋಮ ಆಗಿರ್ಬೋದು, ಯಜ್ಞ ಆಗಿರ್ಬೋದು, ಅಥವಾ ನಾರ್ಮಲ್ ಪೂಜೆ ಮಾಡ್ಬೇಕಾದ್ರೂ ಅದಕ್ಕೆ ಅಂತ ಒಂದು ಸಂಕಲ್ಪ ಮಾಡಿಸಿರ್ತಾರೆ ಫಸ್ಟ್, ಎಂತಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದೀವಿ ಅಂತ. ಇದೂನು ಹಾಗೇನೆ, ಇಲ್ಲಿ ವರ್ಕ್ಶಾಪ್ ಅಲ್ಲಿ ನೀವೇ ತಯಾರು ಮಾಡ್ಕೊಳ್ಳೋ ಅಂತ ಕುಂಕುಮಕ್ಕೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಯಾಕೆ ಅಂದ್ರೆ ನೀವೇ ಪಠನೆ ಮಾಡಿರೋಂತ ಮಂತ್ರ ಇರುತ್ತೆ, ನಿಮ್ಮ ಕೈಗಳಲ್ಲಿ ಅರಿಯೋ ಅಂತ ಶಕ್ತಿ ಮುಖೇನ ನೀವು ಮಾಡ್ಕೊಂಡಿರ್ತೀರ ಈ ಒಂದು ಕುಂಕುಮನ. ಮತ್ತೆ ಪರ್ಟಿಕ್ಯುಲರ್ ಆಗಿ ದೇವಿ, ಈಗ ದುಡ್ಡಿಗೆ ಅಂತ ಅಂದಾಗ ಲಕ್ಷ್ಮಿನ ಆಹ್ವಾನ ಮಾಡ್ಕೊಂಡಿರ್ತೀರ, ಅಥವಾ ಪ್ರೊಟೆಕ್ಷನ್ಗೆ ಅಂತ ನೀವು ಮಾಡ್ಬೇಕಾದ್ರೆ ಕಾಳಿನೋ ಅಥವಾ ಬಗಲ್ಮುಖಿ ತಾಯಿನೋ ನೀವು ಏನು ಇನ್ವೋಕ್ ಮಾಡಿರ್ತೀರ. ವಿಶೇಷವಾದ ಶಕ್ತಿ ನಿಮ್ಮ ಒಳಗಡೆ ಬರುತ್ತೆ. ಹಾಗೇನೆ ಆ ತಾಯಿ ಜೊತೆಗೆ ಒಂದು ಬಾಂಧವ್ಯ ಅನ್ನೋದು ನಿಮಗೆ ಬೆಳೆಯುತ್ತೆ. ಇದನ್ನ ಬರೀ ನೀವೇ ಮಾಡ್ಕೊಬೋದಾ? ಇಲ್ಲ, ನಿಮ್ ಜೊತೆಗೆ ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಮಾಡ್ಕೊಬಹುದು. ಹಾಗೇನೆ ನಿಮ್ಮ ಸಂಬಂಧಿಕರಿಗೆ, ನಿಮ್ ಸುತ್ತಮುತ್ತ ಇರೋರ್ಗೆ ಕೊಡ್ಬೋದು. ಇದನ್ನ ಮಾಡಿ, ಬಟ್ ಫ್ರೀ ಆಗಿ ಅಂತ ಅಲ್ಲ. ಈ ರೀತಿ ಕುಂಕುಮನ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಬಳಸ್ಕೊಬಹುದು. ಮ್ಯಾಮ್. ಹಾ ಶ್ರುತಿ. ಬಟ್ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಹಾ, ಅನ್ಮ್ಯೂಟ್ ಇದೆ, ಅನ್ಮ್ಯೂಟ್ ಇದೆ. ಯಾರಾದ್ರೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ಇಫ್ ಯಾರಿಗಾರು ಮ್ಯಾರೇಜ್ ಆಗಿಲ್ಲ ಅಂದ್ರೆ ಸಿಂಧೂರ ವರ್ಕ್ ಆಗುತ್ತಾ ಮೇಡಮ್? ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದು ಕುಂಕುಮದಿಂದ ವರ್ಕ್ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಅವಾಗ್ಲೇನೆ ಹೇಳ್ದಂಗೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇವೆಲ್ಲ ಒಂಥರ ರೀಪ್ರೋಗ್ರಾಮಿಂಗ್ ಮಾಡೋ ತರ. ಖಂಡಿತವಾಗ್ಲೂ ಮ್ಯಾರೇಜ್ಗೆ ಒಂದು ಕುಂಕುಮ ಅಂತ ಇದೆ. ನಾನು ಅವಾಗ್ಲೇನೆ ಹೇಳ್ದಂಗೆ ಲಕ್ಗೆ, ಪ್ರಾಸ್ಪರಿಟಿಗೆ, ಮಕ್ಕಳಿಂದ ಹಿಡಿದು ಪ್ರತಿಯೊಂದಕ್ಕೂ ಕುಂಕುಮ ಅನ್ನೋದಿದೆ. ನಿಮ್ ಎಲ್ಲಾ ಏರಿಯಾ ಆಫ್ ಲೈಫ್ ಅಲ್ಲಿ ನೀವು ಇದನ್ನ ಬಳಸ್ಕೊಬಹುದು. ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇದನ್ನ ಬಳಸ್ಕೊಬಹುದು. ಎಸ್ಪೆಷಲಿ ಇದ್ರಲ್ಲಿ ನಾನು ಆಡ್ ಮಾಡಿರೋಂಥದ್ದು ಜಾಸ್ತಿ ನಮಗ್ ಬರ್ತಾ ಇರೋಂಥದ್ದು ಗಂಡ ಹೆಂಡತಿ ಮಧ್ಯೆ ಇರುವಂತ ಸಂಬಂಧಗಳಲ್ಲಿ ತೊಂದರೆಗಳು ಕಾಣಿಸ್ತಾ ಇರೋಂಥದ್ದು. ಎಸ್ಪೆಷಲಿ ನಾವು ಅದಕ್ಕೆ ಅಂತಾನೆ ಮೇಡಮ್ ಹೇಳಿದ್ದಾರೆ, ಅದಕ್ಕೆ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಇದೆಲ್ಲಾನು ಅದಕ್ಕೇನೆ ನಾವು ಕೂತು ಇದನ್ನ ಬೇರೆಯವ್ರಿಗೂ ಎಕ್ಸ್ಪಿರಿಮೆಂಟ್ ಮಾಡಿ ಅದರಿಂದ ರಿಸಲ್ಟ್ ಬಂದ್ಮೇಲೆ ಈ ಕೋರ್ಸ್ ನ ಶುರು ಮಾಡ್ತಾ ಇರೋಂಥದ್ದು. ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದೀವಿ ಈ ಬೇಸಿಕ್ ಲೆವೆಲ್ ಅಲ್ಲಿ. ಮತ್ತೆ ಧನಾಕರ್ಷಣೆಗೆ, ಹಾಗೇನೆ ನಿಮ್ಮ ಕೆರಿಯರ್ಗೆ, ನಿಮ್ಮ ಪ್ರೊಟೆಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಒಂದು ಕುಂಕುಮ, ನಿಮ್ಮ ಲಕ್ ಚೇಂಜ್ ಆಗೋದಿಕ್ಕೆ ಒಂದು ಕುಂಕುಮ. ಈ ರೀತಿ ಕುಂಕುಮನ ಮೇಡಮ್ ಏನ್ ಹೇಳಿದಾರೋ ಅದ್ರ ತಕ್ಕಂತೆ ನಾವು ಮಾಡಿದೀವಿ. ಮೇಡಮ್ ಈ ತರ ಇದಕ್ಕೆ ಬೇಕು ಶ್ರುತಿ, ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಅದಕ್ಕೆ ರೆಡಿ ಮಾಡಿದೀವಿ. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ನೀವು ಜಾಯಿನ್ ಆಗ್ಬೋದು. ಮೇಡಮ್ನ ಕೇಳಿ ಅವ್ರು ಡೀಟೇಲ್ಸ್ ಹೇಳ್ತಾರೆ. ನಾನು ಗ್ರೂಪ್ ಅಲ್ಲಿ ಲಿಂಕ್ ಹಾಕಿದೀನಿ, ವೆಬ್ಸೈಟ್ ಲಿಂಕು, ಸಿಂಧೂರ ಮ್ಯಾಜಿಕ್ ಪೇಜ್ ಇಂದು ಲಿಂಕು, ಮತ್ತೆ ಹಾಗೆ ಪೇಮೆಂಟ್ ಲಿಂಕು, ಮೂರನ್ನು ಹಾಕಿದೀನಿ. ನೀವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿನಾದ್ರೂ ಲಾಗಿನ್ ಮಾಡ್ಕೊಳ್ಬಹುದು, ಇಲ್ಲ ಹಾಗೆ ಅಲ್ಲಿ ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿನೂ ಜಾಯಿನ್ ಆಗ್ಬಹುದು. ಇನ್ನೊಂದೇನಂತ ಹೇಳಿದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರೋದು ಈ 5 ಪ್ರಾಬ್ಲಮ್ಗಳು. ಅದರಲ್ಲಿ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್, ಹಣಕಾಸಿನ ಪ್ರಾಬ್ಲಮ್, ಹಾಗೆ ಏನ್ ಹೇಳ್ತಾರೆ ಆಫೀಸ್ ಅಲ್ಲಿ ನಡೆಯುವಂತ ಪ್ರಾಬ್ಲಮ್ಗಳು, ಆರೋಗ್ಯದ್ದು, ಮತ್ತೆ ಸಾಮಾನ್ಯವಾಗಿ ನಮ್ಮ ಒಂದು ಹಣ ಅಂದ್ರೆ ಒಂದು ಓವರ್ ಆಲ್ ವೆಲ್ತ್, ಸಂಪತ್ತಿನ ಬಗ್ಗೆ, ಸಮೃದ್ಧಿ ಬಗ್ಗೆ ನಮಗೆ ಪ್ರಾಬ್ಲಮ್ಗಳಿರುತ್ತೆ. ಸೊ ಇಲ್ಲಿ ಕುಂಕುಮ ಮಾಡುವಾಗ ನೋಡಿ, ನೀವು ನೋಡಿರ್ಬೋದು, ಈಗ ಹಿಂದೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಗುರುಕುಲದಲ್ಲಿ ಮಕ್ಕಳು ಓದ್ಕೊಂಡ್ ಬರ್ತಾ ಇದ್ರು.
ಅವ್ರವ್ರಿಗೆ ಬೇಕಾಗಿದ್ದನ್ನ ಅವ್ರವ್ರು ಮಾಡ್ಕೊಂಡ್ ಬರ್ತಾ ಇದ್ರು. ನಾನು ಹೇಳಿದ್ನಲ್ಲ ನಿಮ್ಗೆ, ಹೇಗೆ ವೈಷ್ಣವರು ಅವರ ತಿಲಕವನ್ನೇ ಬೇರೆ ಇಟ್ಕೊಳ್ತಾರೆ, ಶೈವರು ಅವ್ರು ಮಾಡುವಂತ ಪೂಜೆಗೆ ಅವ್ರವ್ರು ಮಾಡುವಂತ ದೇವರ ಒಂದು ಕೆಲ್ಸಕ್ಕೆ ಅದಕ್ಕೆ ತಕ್ಕನಾಗೆ ವಿಭೂತಿಗಳನ್ನಿರ್ಬೋದು, ತಿಲಕಗಳನ್ನಿರ್ಬೋದು, ಇದೆಲ್ಲ ಇಟ್ಕೊಳ್ತಾರೆ. ಇದು ಏನ್ ಮಾಡತ್ತೆ ನೋಡಿ. ನಾನು ಮೊನ್ನೆ ಇಸ್ಕಾನ್ ಬಗ್ಗೆನೇ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಾವು 13 ತಿಲಕಗಳನ್ನ ಧಾರಣೆ ಮಾಡ್ತೀವಿ. 13 ತಿಲಕಗಳನ್ನ ಧಾರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇದೆಯಲ್ವಾ. ನಮ್ಮ ದೇಹದ 13 ಮೇನ್ ಪಾರ್ಟ್ಗಳನ್ನ ಮರ್ಮದ ರೀತಿಯಲ್ಲಿ ನಾವು ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್, ಮರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ. ಈಗ ನಾನು ಇಲ್ಲಿ ಇಟ್ಬಿಟ್ಟು ಇಲ್ಲಿನ ಹೀಗ್ ಮಾಡಿ ಇಲ್ಲಿ ಇದು ಮಾಡಿದಾಗ ಇಲ್ಲಿ ನನ್ನ ಒಂದು ಮರ್ಮ ಆಕ್ಟಿವ್ ಆಯ್ತು. ಕಟ್ಟ ಕಡೆಯದಾಗಿ ನಾವು ಅಧಿಪತಿ ಮರ್ಮವನ್ನ ಇಲ್ಲಿ ಟಚ್ ಮಾಡ್ತೀವಿ. ಆಮೇಲೆ ಇಲ್ಲಿ 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 ಶಿವಶಕ್ತಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಈ ಪಾರ್ಟ್. ಇದು ಶಕ್ತಿಯನ್ನ ಅಂತ ಹೇಳಿದ್ರೆ ನಾವು ವೈಷ್ಣವರಲ್ಲಿ ಲಕ್ಷ್ಮಿ ಅನ್ಕೋಬಹುದು, ಈ ಕಡೆ ಭಾಗ ನಾರಾಯಣ ಅಂತ ಅನ್ಕೋಬಹುದು. ಲಕ್ಷ್ಮೀ ನಾರಾಯಣರನ್ನ ನಮ್ಮ ದೇಹದಲ್ಲಿ ಇಲ್ಲೇ ಆಕ್ಟಿವೇಟ್ ಮಾಡುತ್ತೆ. ಇಲ್ಲೂ ಕೂಡ ಮಧುಸೂದನ, ತ್ರಿವಿಕ್ರಮ ಅಂತ ಎಲ್ಲ ಕವಾಲ್ ಮಾಡ್ತೀವಿ. ಹಾಗೇನೆ ಹೃದಯದಲ್ಲಿ ಚೆಸ್ಟ್ ನ ಆಕ್ಟಿವೇಟ್ ಮಾಡುತ್ತೆ, ಹೊಕ್ಕಳನ್ನ, ಹೊಟ್ಟೆಯ ಪೀನಿಯಲ್, ಇದು ಏನ್ ಹೇಳ್ತಾರೆ ನಿಮ್ಮ ಪ್ಯಾಂಕ್ರಿಯಾಸ್ ಮತ್ತೆ ಇದನ್ನ ಏನ್ ಹೇಳ್ತಾರೆ ಸ್ಪ್ಲೀನ್ ಮತ್ತೆ ಪ್ಯಾಂಕ್ರಿಯಾಸ್ ನ ಆಕ್ಟಿವೇಟ್ ಮಾಡುತ್ತೆ. ಹಿಂದೆ ಬೆನ್ನಲ್ಲೂ ಅಷ್ಟೇ ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಇಲ್ಲಿ ಕುತ್ತಿಗೆಯನ್ನ ನಿಮ್ಮ ವಿಶುದ್ಧ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ. ಆಜ್ಞಾ ಚಕ್ರ, ಸಹಸ್ರರ ಎಲ್ಲವನ್ನ ಇಲ್ಲಿ ಆಕ್ಟಿವೇಟ್ ಮಾಡುತ್ತೆ. ಇಲ್ಲಿ ನೀವು ಕುಂಕುಮವನ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ ನಿಮ್ಮ ಇಂಟೆನ್ಷನ್, ಈ ಒಂದು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಒಂದು ಕೆಲಸಗಳಲ್ಲಿ ಇಂಟೆನ್ಷನ್ ತುಂಬಾ ಮುಖ್ಯ. ನಾವು ನಮ್ಮ ಈಗ ನಮ್ಮನ್ನೆಲ್ಲ ಏನ್ ಮಾಡಿದಾರೆ ಅಂದ್ರೆ ಸ್ಕೂಲಿಗೆ ಕಳಿಸ್ಬಿಟ್ಟು ಅಲ್ಲಿ ನಿಮಗೆ ಅದಿಲ್ಲ, ಇದಿಲ್ಲ, ಇದು ಸುಮ್ನೆ, ಅವಶ್ಯಕತೆ ಇಲ್ಲ ಅಂತ ನಿಮ್ಮನ್ನ ಚೇಂಜ್ ಮಾಡಿದ್ದಾರೆ. ಆದ್ರೆ ಈ ಬಳೆ, ಈ ಕುಂಕುಮ, ಈ ಕಿವಿ ಓಲೆ, ಈ ಮೂಗುತಿ ನಮಗೆ ಗೊತ್ತಿಲ್ದೇನೆ ನಮ್ಮ ದೇಹದಲ್ಲಿ ತುಂಬಾ ತುಂಬಾ ಕೆಲಸಗಳನ್ನ ಮಾಡತ್ತೆ. ಇದನ್ನ ಒಬ್ಬ ಮನುಷ್ಯನ ಮೂಡು ಈಗ ಬೆಳಿಗ್ಗೆ ಇದ್ದಂಗೆ ಸಂಜೆ ಇರಲ್ಲ. ಬೆಳಿಗ್ಗೆ 10 ಗಂಟೆಗೆ ಇದ್ದಂತ ಮೂಡು 12 ಗಂಟೆಗಿರಲ್ಲ. ನಿಮ್ಗೆ ಅನ್ಸುತ್ತೆ ನಾನಿವಾಗ ತುಂಬಾ ಪಾಸಿಟಿವ್ ಇದ್ದೀನಿ, ಸಾಕು ನನ್ಗೆ, ಇಲ್ಲಿಂದ ನನ್ಗೆ ಬೇಡ ಬೇರೆ ಏನು ಅಂತ ಹೇಳಿದ್ರೆ ನಿಮ್ಮ ಕ್ರಿಟಿಕಲ್ ಮೈಂಡ್ ನಿಮಗೆ ಅಲ್ಲಿ ಪ್ರಿಕ್ ಮಾಡತ್ತೆ. ನೀನ್ ಎಷ್ಟೇ ಪಾಸಿಟಿವ್ ಇದ್ರು ಮಗ ಇನ್ನೊಬ್ರು ಯಾರಾದ್ರೂ ಬಂದು ನಿನಗೇನಾದ್ರು ಅಂದ್ರು ಅಂದ್ರೆ ನೀನ್ 5 ನಿಮಿಷದಲ್ಲಿ ಭಯಂಕರ ಕೋಪಕ್ಕೆ ಬಂದ್ಬಿಡ್ತೀಯ ಅಂತ. ನಿಜ, ಯಾರೋ ಒಬ್ರು ಬಂದು ಏನೋ ಒಂದು ಕೋಪಕ್ಕೆ ಬಂದ್ರು ಅಂತ ಅನ್ಕೊಳ್ಳಿ, ನಿಮ್ಗೆ ಅವಾಗ ಅಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಮೂಡ್ ಚೇಂಜ್ ಆಯ್ತು, ನಿಮ್ಮ ಆರ ಬದಲಾವಣೆ ಆಯ್ತು, ನಿಮ್ಮ ಆರದಲ್ಲಿದ್ದಂತ ನಿಮ್ಮ ಬೆಳಗ್ಗೆಯಿಂದ ನೀವು ಮಾಡ್ಕೊಂಡಂತ ಸುಮಾರು ಸಾಧನೆಗಳು ಅಲ್ಲಿ ಕ್ಲಿಯರ್ ಆಗಿ ಹೋಗ್ಬಿಡತ್ತೆ. ಅಂದ್ರೆ ಶಕ್ತಿ ನೋಡಿ, ನಮ್ಗೆ ಭಗವಂತ ಕೊಟ್ಟಿರೋಂಥದ್ದು ಎಲ್ಲ ಕೊಟ್ಟಿದ್ದಾನೆ. ನೀವು ಏನ್ ಬೇಕಾದ್ರೂ ಪಡ್ಕೊಳ್ಬಹುದು. ಇಲ್ಲಿ ಎನರ್ಜಿಯನ್ನ ಲಿಮಿಟೆಡ್ ಎನರ್ಜಿ ಅಂಡ್ ಲಿಮಿಟೆಡ್ ಟೈಮ್. ನೀವು ಈ ಭೂಮಂಡಲದ ಟೈಮ್ ತಗೊಂಡ್ರೆ ಸಾವಿರಾರು ಕೋಟ್ಯಾಂತರ ವರ್ಷಗಳಿಂದ ಭೂಮಿ ಇದೆ. ಆದ್ರೆ ಈ ಕಾಲದಲ್ಲಿ ಮನುಷ್ಯರು ಬದುಕೋದು 100 ವರ್ಷ ಅಂತ ಅನ್ಕೊಳ್ಳಿ. ಅದ್ರಲ್ಲೂ ಹೆಚ್ಚಿನವರು 100 ವರ್ಷ ಬದುಕಲ್ಲ. ಆಯ್ತಾ? ಈ ಲಿಮಿಟೆಡ್ ಟೈಮ್ ಅಲ್ಲಿ ಲಿಮಿಟೆಡ್ ಒಂದು ಎನರ್ಜಿ, ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಸಿಗುತ್ತಪ್ಪ. ನಮ್ಮ ಹಿಂದಿನವ್ರು ಅಜ್ಜ ಅವರಾಗಿದ್ರೆ ಅವ್ರ 60-70 ವರ್ಷದವ್ರು ಆಗಿದ್ರು ಕೂಡ ಒಂದ್ ಮರ ಹತ್ತಿ ಎಳ್ನೀರ್ ಕೊಯ್ಕೊಂಡು ಏನೋ ಒಂದ್ ಅವ್ರು ಮಾಡ್ಕೊಂಡ್ ತಿಂತಿದ್ರು. ಇವಾಗ 50, 55, 60 ವರ್ಷ ಆಗುವವರಿಗೆ ಶುಗರು, ಬ್ಲಡ್ ಪ್ರೆಷರು, ಆಮೇಲೆ ಅದಂತೆ ಇದಂತೆ ಕಾಲ್ ಬ್ಲಾಡರು, ಅದು ಇದು ಊರಲ್ಲಿ ಕೇಳದೇ ಇರೋದೆಲ್ಲಾನು ಬಂದಿರತ್ತೆ. ಅರ್ಥ ಆಯ್ತಲ್ಲ? ಈಗಿನ ಕಾಲದಲ್ಲಿ ನೀವು ಇವಾಗ ಕುಂಕುಮ, ನಾನು ಇದನ್ನ ಏನ್ ಮಾಡ್ತೀನಿ, ಈಗ ಕುಂಕುಮನ ಮಾಡಿದ್ರಿ, ನಿಮ್ಮ ಒಂದು ಇಂಟೆನ್ಷನ್ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಕುಂಕುಮನ ತಯಾರು ಮಾಡಿದ್ರಿ. ಡೈಲಿ ನೀವು ಅದನ್ನ ಇಟ್ಕೊಳ್ಳುವಾಗ ನಿಮಗೆ ಅದು ಗೊತ್ತಾಗತ್ತೆ. ಓಕೆ, ನಾನು ಈ ಕೆಲ್ಸಕ್ಕೆ ಇದ್ ಮಾಡಿದ್ದೆ, ಅಲ್ಲಿ ಇಂಟೆನ್ಷನ್ ಆಲ್ರೆಡಿ ಎನರ್ಜಿ ಅಲ್ಲಿದೆ, ಅದನ್ನ ನೀವು ಇಟ್ಕೊಳ್ತಾ ಬೇರೆ ಬರ್ತಾ ಇದ್ದೀರಾ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ಇದನ್ನ ರಿಪೀಟೆಡ್ಲಿ ಮಾಡ್ಬೇಕು. ಇವಾಗ ಒಂದ್ಸಲ ಕುಂಕುಮ ತಯಾರು ಮಾಡಿದ್ರೆ ಶ್ರುತಿ ಮೇಡಮ್ ಎಷ್ಟ್ ದಿನ ಇಟ್ಕೊಳ್ಬಹುದು ಅವರು? ಮ್ಯಾಮ್ ಒಂದ್ಸತಿ ಇವ್ರು ಮಾಡಿದ್ರೆ 6 ತಿಂಗಳು 1 ವರ್ಷ ಯೂಸ್ ಮಾಡ್ಬೋದು ಮ್ಯಾಮ್. ಮಾಡ್ಬೋದು ನೋಡಿ, ನೀವು ಇಷ್ಟೇ ಮಾಡ್ಕೊಂಡ್ರೆ 1 ವರ್ಷ ಯೂಸ್ ಮಾಡ್ಬೋದು. ನಿಮ್ದೇ ಸಪ್ರೇಟ್ ಎನರ್ಜಿ, ನಿಮ್ದೇ ಇರತ್ತೆ, ಇಂಟೆನ್ಷನ್ ನಿಮ್ದೇ ಇರತ್ತೆ. ಒಂದ್ ನಿಮಿಷ. ಇಂಟೆನ್ಷನ್ ನಿಮ್ದೇ ಇರತ್ತೆ, ಎನರ್ಜಿ ನಿಮ್ದೇ ಇರತ್ತೆ, ಎಲ್ಲಾನು ಕಂಪ್ಲೀಟ್ ಆಗಿ ನಿಮ್ದೇ ಇರುವಾಗ ಇಲ್ಲಿ ಇದು ಹೊಸದಾಗಿ ಏನು ನೀವು ಆಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ಎನರ್ಜಿನ ನೀವ್ ಯಾವತ್ತೂ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ಅದ್ರದ್ದು ರೂಪ ಚೇಂಜ್ ಮಾಡ್ಬೋದು, ಆದ್ರೆ ಅದನ್ನ ಯಾವತ್ತೂ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ಹಾಗೇನೆ ಇಲ್ಲಿ ನೀವು ಮಾಡ್ತಿರುವಂತ ಕುಂಕುಮ, ಇದು ಈಗ ನಾವೊಂದ್ಸಲ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿಸ್ಕೊಂಡ್ ಬರ್ತೀವಿ. ಎಷ್ಟು ಜನಕ್ಕೆ ನಿಮ್ಗೆ ಕುಂಕುಮಾರ್ಚನೆ ಮಾಡ್ಕೊಂಡ್ ಬಂದಿದ್ ಕುಂಕುಮನ ನೀವ್ ಇಟ್ಕೊಳಕ್ ಶುರು ಮಾಡಿದ್ಮೇಲೆ ನೀವ್ ಅನ್ಕೊಂಡಿರೋ ಕೆಲ್ಸಗಳು ನೀವ್ ಅನ್ಕೊಂಡಂಗೆ ಆಗಕ್ ಶುರು ಆಗತ್ತೆ. ಇಲ್ಲಿ ಇವ್ರೇನ್ ಮಾಡ್ತಾರೆ, ನಿಮ್ಮ ಮೈಂಡ್ ಅನ್ನ ಅದಕ್ಕೆ ತಕ್ಕನಾಗೆ ಅಲರ್ಟ್ ಮಾಡ್ತಾರೆ.
ನಾವು ಈಗ ಈ ಕುಂಕುಮವನ್ನ ಈ ಕೆಲ್ಸಕ್ಕೆ ಮಾಡ್ಬೇಕು ಅಂತ ಅದಕ್ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತಾರೆ. ಆ ಸಾಮಗ್ರಿಗಳನ್ನ ತಗೊಂಡ್ ಬಂದು ನೀವು ಹಾಕಿದಾಗ ಪದೇ ಪದೇ ನೀವು 6 ತಿಂಗಳು ವರ್ಷಕ್ಕೆ ಹೋಗ್ಬೇಡಿ. ನೀವು ಪ್ರತಿ ತಿಂಗಳು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಮಾಡಿದ ಕುಂಕುಮನ ನೀವು ಬೇರೆಯವ್ರಿಗೆ ಕೊಟ್ಟು ನೀವು ಇಟ್ಕೊಳ್ತಾ ಹೋಗಿ. ಯಾಕೆ ಅಂದ್ರೆ ಈ ಪ್ರೊಸೀಜರು ನಿಮ್ಮ ಲೈಫ್ ಟೈಮ್ ನಿಮ್ಗೆ ನೆನಪಿರತ್ತೆ. ಮತ್ತೆ ಪದೇ ಪದೇ ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ವರ್ಕ್ ಆಗೋದಕ್ಕೆ ಶುರು ಆಗತ್ತೆ. ಈಗ ನಾವು ನೋಡಿ ಕುಂಕುಮಾರ್ಚನೆ ಒಂದು ಸಲ ಮಾಡಿದ್ರೆ ನಂಗೆ 1 ವರ್ಷಕ್ಕೆ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ವರ್ಷನೇ ನಾನು ಕುಂಕುಮಾರ್ಚನೆ ಮಾಡ್ತೀನಿ ಅಂದ್ರೆ ಕುಂಕುಮಾರ್ಚನೆ ಮಾಡೋ ವಿಧಾನನೇ ಮರ್ತೋಗಿರ್ತೀನಿ. ನಾನೀಗ ಪ್ರತಿ ಶುಕ್ರವಾರ ಮಾಡ್ಬೇಕು, ಮಂಗಳವಾರ ಮಾಡ್ಬೇಕು, ಸ್ವಲ್ಪ ಸ್ವಲ್ಪನೇ ತಗೊಂಡ್ ಮಾಡಿ, ಬಟ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ರೇಖಿ ಕಲ್ತಿದ್ದೀನಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ, ನಾನು ರೇಖಿ ಪ್ರಾಕ್ಟೀಸೇ ಮಾಡ್ಲಿಲ್ಲ ಅಂದ್ರೆ ಎನರ್ಜಿ ವರ್ಕ್ ಆಗತ್ತಾ? ಇಲ್ಲ. ನಾವು ಪ್ರತಿದಿನ ಕ್ಲಾಸ್ಗಳು ಮಾಡ್ತೀವಿ, ಏನೇನೋ ಮಾಡ್ತೀವಿ, ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಮಗೆ ವರ್ಕ್ ಆಗತ್ತಾ? ಇಲ್ಲ. ಮತ್ತೆ ಕೆಲವೊಂದ್ಸಲ ನಮ್ಮ ಕರ್ಮಗಳು ಅದಕ್ಕೆ ಅದು ತುಂಬಾ ಏನ್ ಮಾಡತ್ತೆ, ನಮ್ಮನ್ನ ದಾರಿ ತಪ್ಸಕ್ ಶುರು ಮಾಡತ್ತೆ. ಆದ್ರೆ ನಮ್ಮ ಸತತವಾದ ಪ್ರಾಕ್ಟೀಸ್ ಇಂದ ದಾರಿ ತಪ್ಪಿದ್ರು ಕೂಡ ಸ್ವಲ್ಪ ಇವತ್ ಬೆಳಿಗ್ಗೆ ಸರಿ ಇಲ್ದಿರ್ಬೋದು, ಆದ್ರೆ ಸಂಜೆ ಪ್ರಾಕ್ಟೀಸ್ ಮಾಡುವಾಗ ಮನ್ಸು ಸಮಾಧಾನ ಆಗತ್ತಲ್ವಾ? ಇಷ್ಟು ದೊಡ್ಡ ಬರುವಂತ ಒಂದು ಪ್ರಾಬ್ಲಮ್ ನಿಮ್ಗೆ ಇಷ್ಟು ಚಿಕ್ಕ ವಿಷಯದಲ್ಲಿ ದಾಟು ಹೋಯ್ತು ಅಂದ್ರೆ. ಸೊ ಹಾಗೇನೆ ಕುಂಕುಮ ಅನ್ನೋದು, ಸಿಂಧೂರ ಮ್ಯಾಜಿಕ್ ಅನ್ನೋದು ನಿಮ್ಗೆ ಅಲ್ಲಿ ಮ್ಯಾಜಿಕ್ ಮಾಡಿ ತೋರ್ಸತ್ತೆ. ಸೊ ಮೇಡಮ್ ಇವಾಗ ಸ್ಟಾರ್ಟಿಂಗ್ ಕ್ಲಾಸ್ ಆಗಿರೋದ್ರಿಂದ ಈ ಕೋರ್ಸ್ ಅನ್ನ ಅವರು 5,000-6,000 ರೂಪಾಯಿ ಕೊಟ್ಟು ಕಲ್ತಿದ್ದಾರೆ. ಸೊ ಬಟ್ ಈಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಂತ ಹೇಳಿರೋದಕ್ಕೆ ಮಾತ್ರ 501 ರೂಪಾಯಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಬರೋ ಕ್ಲಾಸ್ಗಳೆಲ್ಲ ಮಿನಿಮಮ್ 2-2.5 ಸಾವಿರ ರೂಪಾಯಿ ಆಗತ್ತೆ. ಇವಾಗ ಹೊಸ ವರ್ಷ ಹೊಸ ರೇಟ್ ಇಡ್ತೀವಿ, ಬಟ್ ಈ ವರ್ಷದ ಕೊನೆಯ ಕ್ಲಾಸ್ಗಳು ಅಂತ ಮೇಡಮ್ ಅವರು ನಮ್ಗೆ ಕೊಟ್ಟಿರುವಂತದ್ದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಓನ್ಲಿ 501 ರೂಪೀಸ್ ಅಷ್ಟೇ ಇರೋದು, ಜಾಯಿನ್ ಆಗ್ಬೋದು. ಲಿಂಕು ವಿಡಿಯೋ ಕೆಳಗಡೆನೂ ಸಿಗತ್ತೆ. ಈವನ್ ನಾನು ಗ್ರೂಪ್ ಅಲ್ಲಿ ಕೂಡ ಎಲ್ಲರಿಗೂ ಲಿಂಕು ಶೇರ್ ಮಾಡಿದೀನಿ. ಓಕೆ, ಥ್ಯಾಂಕ್ ಯು ಶ್ರುತಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ವೆಲ್ಕಮ್ ಪಾ. ಈಗ ನಾನು ನಮ್ಮ ಕ್ಲಾಸ್ ಅನ್ನ ಶುರು ಮಾಡ್ಕೊಳ್ಳೋಣ. ನಮ್ಮ ನಿತ್ಯದ ತರಗತಿ. ಮ್ಯಾಮ್ ರೆಕಾರ್ಡಿಂಗ್ ಸಿಗುತ್ತಾ ಸಿಂಧೂರದ್ದು? ಹೌದು, ರೆಕಾರ್ಡಿಂಗ್ ಸಿಗತ್ತೆ. ಆದ್ರೆ Okay, ಅದು ma'am, thank you. ಒಂದು ವಾರನ 10 ದಿವಸ ಅಷ್ಟೇ ಇರತ್ತೆ. ನೀವು ಬರ್ಕೋಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹಾ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಓಕೆ. ಆಕ್ಚುಲಿ ಅವರು ಲಿಮಿಟೆಡ್ ಅವರಿಗೆ ಸಿಕ್ಕಿಲ್ಲ ರೆಕಾರ್ಡಿಂಗ್. ಅವ್ರ ಮೇಡಮ್ಸ್ ಅವ್ರಿಗೆ ರೆಕಾರ್ಡಿಂಗ್ ಕೊಟ್ಟಿಲ್ಲ. ಅವ್ರು ಬರೀ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಅದನ್ನ ಮಾಡೋ ವಿಧಾನನ ಹೇಳಿದ್ದಾರೆ. ಸೊ ಹಾಗಾಗಿ ಅವರೇ ಮಾಡ್ಕೊಳ್ಬೇಕು ಅದನ್ನ. ಹಾ ಮ್ಯಾಮ್, ಓಕೆ. ಓಕೆಪ್ಪ. ಮತ್ತೆ ಇದ್ರಲ್ಲಿ ಬೇರೆ ಏನಾದ್ರು ಅನುಮಾನಾಸ್ಪದ ವಿಚಾರಗಳೇನಾದ್ರು ಇದೆಯಾ ನಿಮ್ಗೆ? ಕೇಳ್ಕೊಳ್ಬಹುದು. ಕನ್ಫ್ಯೂಷನ್ ಏನಾದ್ರು ಇತ್ತು ಅಂದ್ರೆ. ನಮ್ಮಲ್ಲಿ ಕರೆಂಟ್ ಹೋಗಿದೆ, ಮಂಗಳವಾರ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ವರ್ಕಿಂಗ್. ಥ್ಯಾಂಕ್ ಯು. ಆಗ್ಲಿ, ಯೂನಿವರ್ಸ್ಗೆ ನೋಡಿ. ನಮ್ಮ ಜೀವನದಲ್ಲಿ ನಮ್ಮ ಏನ್ ಹೇಳ್ತಾರೆ, ಗೋಪಿನಾಥ್ ಮೇಡಮ್, ಹೇಳಿ ಸರ್. ವಿಭೂತಿ ಮಂತ್ರಿಸ್ಕೊಬೋದಾ ಮೇಡಮ್? ಮಾಡ್ಬೋದು ಸರ್. ವಿಭೂತಿ ಮಂತ್ರಿಸ್ಕೊಳ್ಬಹುದು, ತಿಲಕ ಮಂತ್ರಿಸ್ಕೋಬಹುದು. ಅವ್ರು ಅದನ್ನು ಕೂಡ ಹೇಳ್ಕೊಡ್ತಾರೆ. ಇಲ್ಲಿ 2 ಸ್ಟೆಪ್ ಮಾಡ್ತಾ ಇದೀವಿ ನಾವು. ಫಸ್ಟ್ ಬೇಸಿಕ್ ಸ್ಟೆಪ್ ಇಲ್ಲಿಗೆ ಬಂದವರಿಗೆ, ನೆಕ್ಸ್ಟ್ ಅಡ್ವಾನ್ಸ್ ಸ್ಟೆಪ್ ಇನ್ನೊಂದಿದೆ. ಅವರು ಅದರಲ್ಲಿ ಸುಮಾರು ಒಂದು 10-15 ಟೈಪ್ ಆಫ್ ಕುಂಕುಮಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ, ಕುಂಕುಮ ಮತ್ತೆ ತಿಲಕಗಳನ್ನ. ಸೊ ಇಲ್ಲಿ ಅವರಿಗೆ 2 ಸ್ಟೆಪ್ ಮಾಡಿದೀವಿ. ಯಾಕೆ ಅಂದ್ರೆ ಫಸ್ಟ್ ಬೇಸಿಕ್ ಏನು ಅಂತ ಅರ್ಥ ಆಯ್ತು ಅಂದ್ರೆ ಮಾತ್ರ ನಾವು ಅಡ್ವಾನ್ಸಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಇವಾಗ ನಾನು ಕುಂಕುಮ ಏನ್ ಹೇಳ್ತಾರೆ, ಆರತಿ ಮಾಡೋದಕ್ ಗೊತ್ತಿತ್ತು ಅಂತ ಹೇಳಿದ್ರೆ ಆಮೇಲೆ ಬೇರೆ ಆರತಿಗಳಿಗೆ ನಮ್ಗೆ ಅರ್ಥ ಆಗತ್ತೆ. ಫಸ್ಟ್ ಚಿಕ್ಕದಾಗಿ ಅಚಮಾನ ಮಾಡೋದಕ್ಕೆ ಮತ್ತೆ ಚಿಕ್ಕ ಚಿಕ್ಕ ಮಂತ್ರಗಳು ಹೇಳೋದಕ್ ಗೊತ್ತಿತ್ತು ಅಂದ್ರೆ ಆಮೇಲೆ ದೊಡ್ಡ ಮಂತ್ರಕ್ಕೆ ಹೋಗ್ಬೋದು, ಸೂಕ್ತಗಳಿಗೆ ಹೋಗ್ಬೋದು, ಭಾಗವತ ಭಗವದ್ಗೀತೆಗಳಿಗೆ ಹೋಗ್ಬೋದು. ಹಾಗೆ ಸರ್. ಓಕೆ. ಹಾ, ಬಂತು, ಕರೆಂಟ್ ಬಂತು. ನಮ್ಮಲ್ಲಿ ನಮ್ಮ ಲೈಫಲ್ಲಿ ಏನ್ ಹೇಳ್ತಾರೆ, ಈ 5 ವಿಚಾರಗಳಿರತ್ತೆ. ನಾವು ಯೂನಿವರ್ಸಿನ ಒಂದು ಕೂಸು. ನಮ್ಮ ಲೈಫು ಯಾವಾಗ್ಲೂ ಇದಾಗೋದು ವೈಬ್ರೇಷನ್ ಅಂತ. ನೀವು ಸೌಂಡ್ ಹೀಲಿಂಗ್ ಅನ್ನ ಕೇಳಿರ್ಬೋದು, ರೇಖಿ ಹೀಲಿಂಗ್ ಅನ್ನ ಕೇಳಿರ್ಬೋದು, ಇಲ್ಲ ಬೇರೆ ಎನಿ ಟೈಪ್ ಆಫ್ ಹೀಲಿಂಗ್ಸ್ ನ ಕೇಳಿರ್ಬೋದು. ಆದ್ರೆ ಇಲ್ಲಿ ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್, ಆಮೇಲೆ ಏನ್ ಹೇಳ್ತಾರೆ ಅಫರ್ಮೇಶನ್ಸ್,
ಇದೆಲ್ಲವೂ ನಮ್ ಲೈಫ್ ಅಲ್ಲಿ ಬೇರೆ 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 ಆಯಾಮಗಳಿಂದ ಬರಕ್ ಶುರು ಆಗುತ್ತೆ ಅಲ್ವಾ. ನಾವ್ ಇದೆಲ್ಲವನ್ನ ಪಡ್ಕೊಳ್ತೀವಿ. ಕೆಲವೊಬ್ರು ಅಫರ್ಮೇಶನ್ಸ್ ನ ಹೇಳಿ 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 ಸಾಕಾಗಿ ಹೋಗಿರ್ತಾರೆ. ಕೆಲವರು ಮ್ಯಾನಿಫೆಸ್ಟೇಷನ್ ಮಾಡಿ 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 ಬೇಜಾರಾಗಿ ಹೋಗಿರ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮ್ಯಾನಿಫೆಸ್ಟೇಷನ್ ತುಂಬಾ ಸಲ ವರ್ಕ್ ಆಗತ್ತೆ, ತುಂಬಾ ಸಲ ವರ್ಕ್ ಆಗಲ್ಲ, ಈ ತರ ಎಲ್ಲ ಆಗ್ತಾ ಇರುತ್ತೆ. ನಮ್ ಲೈಫ್ ಅಲ್ಲಿ ನಾವ್ ಅದನ್ನ ಪಡ್ಕೊಳ್ಬೇಕು. ನಮ್ಮನ್ನ ನಾವು ಆ ಲೆವೆಲ್ಗೆ ಅಟ್ಯೂನ್ ಮಾಡ್ಕೊಳ್ಬೇಕು. ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಟ್ಯೂನ್ಮೆಂಟ್ ಅಂತ ಹೇಳಿದ್ರೆ ಏನೋ ಒಂದು ಪ್ರಕ್ರಿಯೆ ಅಲ್ಲ, ನಮ್ಮನ್ನ ನಾವು ಆ ಒಂದು ಶಕ್ತಿಯ ವೈಬ್ರೇಷನ್ಗೆ ಟ್ಯೂನ್ ಮಾಡ್ಕೊಳ್ಳುವಂತದ್ದು ಅಂತ. ಸೊ ಹಾಗೇನೆ ನಾವು ಈ ಯೂನಿವರ್ಸ್, ನಮ್ಮ ಸುತ್ತಮುತ್ತ ಇರುವ ಜನರು, ನಮ್ಮ ಮೈಂಡ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾನು ಏನನ್ನ ಬಯಸ್ತಾ ಇದ್ದೀನಿ ಅದು ನನ್ನ ಸುತ್ತಮುತ್ತ ಇರುವ ಜನರು ನನಗೆ ಹೇಳ್ತಾರೆ. ಯೂನಿವರ್ಸ್ ನಮ್ ಜೊತೆಗೆ ಯಾವ ತರ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ, ನಾವ್ ಏನ್ ಮಾಡಿದೀವೋ ಅದನ್ನ ಪಡಿತಾ ಇದೀವಿ ಅಂತಂದ್ರೆ ನಿಜ. ಈಗ ನಾನ್ ಏನ್ ವೈಬ್ರೇಟ್ ಆಗ್ತಾ ಇದ್ದೀನಿ, ನನ್ ಸುತ್ತಮುತ್ತ ಇರೋರು ಅದನ್ನ ನನಗ್ ಕೊಡ್ತಾ ಇದಾರೆ. ನನಗ್ ದುಃಖ ಬರ್ತಾ ಇದೆಯಾ, ನಾನು ಅದನ್ನೇ ವೈಬ್ರೇಟ್ ಮಾಡ್ತಾ ಇದ್ದೀನಿ. ನನ್ ಲೈಫಲ್ಲಿ ಚಾಲೆಂಜಸ್ ಬರ್ತಾ ಇದೆಯಾ, ನಾನು ಅದನ್ನೇ ವೈಬ್ರೇಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಸುಖವಾಗಿ ಬದುಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಕಷ್ಟಗಳೇ ಬರ್ತಾ ಇದೆ ಅಂತ ಹೇಳಿದಾಗ ನಾನು ಅದರಿಂದ ಹೊರಗ್ ಬರ್ಬೇಕು. ಏನ್ ಮಾಡ್ಬೇಕು ಅಂದ್ರೆ, ಮೊದ್ಲು ನಾವು ಈ ಕಷ್ಟಗಳನ್ನ, ಈ ಚಾಲೆಂಜಸ್ ಗಳಿಗೆ ವೈಬ್ರೇಟ್ ಆಗೋದನ್ನ ನಿಲ್ಲಿಸ್ಬೇಕು. ಈಗ ನಿಮಗ್ ಸಿಟ್ಟು ಬಂದಿರತ್ತೆ, ಅವಾಗ ನಿಮ್ ಎದುರುಗಡೆ ಇರೋರು ಇನ್ನೂ ಒಂದ್ ಕೆಲಸ ಮಾಡ್ತಾರೆ, ಅದು ಇನ್ನೂ ಸಿಟ್ಟು ಜಾಸ್ತಿ ಮಾಡ್ಸತ್ತೆ. ಆದ್ರೆ ನಮ್ ಹಿರಿಯವರೆಲ್ಲ ಏನ್ ಹೇಳ್ತಿದ್ರು ಹೇಳಿ, ಸಿಟ್ಟು ಬಂದಿದೆ, ಏನು ಮಾತಾಡ್ಬೇಡ, ಇಲ್ಲಿಂದ ಎದ್ದು ಹೋಗು ಅಂತ ಹೇಳ್ತಿದ್ರು ಅಲ್ವಾ. ಯಾಕಿರ್ಬೋದು, ಆ ವೈಬ್ರೇಷನ್ ಅಲ್ಲಿ ನಾವ್ ಏನೇ ಮಾಡಿದ್ರು ಕೂಡ ರಾಂಗ್ ವೈಬ್ರೇಷನ್. ಬೇಜಾರಾದಾಗ ಅಥವಾ ನಮಗ್ ತುಂಬಾ ಖುಷಿ ಆದಾಗ ನಾವ್ ಯಾರಿಗೋ ಮಾತ್ ಕೊಡ್ಬಾರ್ದು, ಯಾರಿಗೋ ಏನೋ ಹೇಳ್ಬಾರ್ದು ಅಂತ ಹೇಳ್ತಾರೆ. ಯಾಕಿರ್ಬೋದು, ತುಂಬಾ ಖುಷಿಯಾದಾಗ ನಮ್ಗೆ ಈ ಪ್ರಪಂಚದಲ್ಲಿ ಇರೋದೆಲ್ಲ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತ ಅನ್ಸುತ್ತೆ. ತುಂಬಾ ದುಃಖದಲ್ಲಿದ್ದಾಗ ನನಗೆ ನೆಕ್ಸ್ಟ್ ಇದೇ ಇಲ್ಲ ಅಂದ್ಮೇಲೆ ಇನ್ನೊಂದು ಏನದ್ ಬೇಕು ನನಗೆ, ಅದು ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಲೆವೆಲ್ಗೆ ನಮ್ ಮೈಂಡ್ ರೆಡಿ ಆಗುತ್ತೆ. ಹಾಗಾಗಿ ನಾವ್ ಯಾವತ್ತು ಯಾವುದೇ ಒಂದು ಡಿಸಿಷನ್ ನ ತಗೊಳ್ಳುವಾಗ ಅಥವಾ ಯಾವುದೇ ಒಂದು ವಿಷಯವನ್ನ ತಗೊಳ್ಳುವಾಗ ನಮ್ಗೆ ನಾವು ವ್ಯವಸ್ಥಿತವಾಗಿ ಬೇರೆ 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 ವಿಧಾನಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾವಾಗ ಕಾಮನ್ ಆಗಿರ್ತೀವಿ, ಯಾವಾಗ ನಾರ್ಮಲ್ ಆಗಿರ್ತೀವಿ, ಆವಾಗ್ಲೇ ನಮ್ಮ ಲೈಫಿನ ಡಿಸಿಷನ್ ಗಳನ್ನ ನಾವು ತಗೊಳ್ಳೋದಕ್ ಶುರು ಮಾಡ್ಬೇಕು. ಅದು ಬಿಟ್ಟು ತುಂಬಾ ಖುಷಿಯಾಗಿದ್ದಾಗ ನಾವ್ ಯಾರಿಗೋ ಒಂದೇನೋ ಮಾತು ಕೊಡ್ತೀವಿ, ತುಂಬಾ ಬೇಜಾರಾದಾಗ ಯಾರಿಗೋ ಒಂದೇನೋ ಹೇಳ್ಬಿಡ್ತೀವಿ, ಇದು ನಡಿಬಾರ್ದು. ಸೊ ಇನ್ನೊಂದೇನಪ್ಪಾ ಅಂದ್ರೆ, ನಮಗ್ ನಾವು ಒಳ್ಳೆ ಟೈಮ್ ಅಲ್ಲಿ ಒಳ್ಳೆ ವಿಷಯದಲ್ಲಿ ವೈಬ್ರೇಟ್ ಆಗೋದನ್ನ ಕಲಿತಾ ಹೋಗ್ಬೇಕು. ಯಾವಾಗ್ಲೂ ಅಷ್ಟೇ, ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀವಿ, ದೇವಸ್ಥಾನದಲ್ಲಿ ದೇವ್ರದ್ದು ಒಂದು ಆರ, ದೇವ್ರದ್ದು ಒಂದು ಇದು ಏನ್ ಹೇಳ್ತಾರೆ, ಪ್ರಸಾದ, ತೀರ್ಥಗಳು, ಮತ್ತೆ ನಮ್ಗೆ ತುಳಸಿ ತಗೋ ಅಂತ ಹೇಳ್ತಾರೆ, ದೇವ್ರದ್ದು ಹೂಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಇವು ಎಲ್ಲವೂ ಕೂಡ ನಮ್ಮ ವೈಬ್ರೇಷನ್ ಅನ್ನ ಚೇಂಜ್ ಮಾಡುತ್ತೆ. ಹೂವನ್ನ ಮುಟ್ಟಿದಾಗ ನಿಮ್ಗೆ ಸ್ಪರ್ಶದಿಂದ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಅದು ದೇವ್ರ ಕಾಲಡಿಗಿರುತ್ತೆ. ದೇವ್ರ ಕಾಲಡಿಗಿದ್ದಾಗ ಏನಾಗತ್ತೆ, ಆ ಹೂವು ಜಾಸ್ತಿ ತನ್ನ ನಾರ್ಮಲ್ ಶಕ್ತಿಗಿಂತ ಜಾಸ್ತಿ ಶಕ್ತಿಯನ್ನ ಅದು ಅಕ್ಸೆಪ್ಟ್ ಮಾಡ್ಕೊಂಡಿರತ್ತೆ. ಅರ್ಥ ಆಯ್ತಾ? ಈಗ ನಾನು ಈ ಒಂದು ಪೆನ್ನಿಗೂ ಕೂಡ ಎನರ್ಜಿ ಇದೆ. ಈ ಪೆನ್ನು ಕೂಡ ವೈಬ್ರೇಟ್ ಆಗತ್ತೆ. ನೀವು ನೋಡ್ಬೋದು, ನೀವು ಸಾವಿರಾರು ಪೆನ್ನುಗಳನ್ನ ತಗೊಂಡ್ ಬಂದಿರ್ಬೋದು, ಆದ್ರೆ ಕೆಲವು ಪೆನ್ನುಗಳನ್ನ ನೀವು ಯಾವತ್ತೂ ಉಪಯೋಗಿಸಕ್ ಸಾಧ್ಯನೇ ಆಗಿರಲ್ಲ. ಕಾರಣ ಏನು? ಆ ಒಂದು ಪೆನ್ನಿನ ವೈಬ್ರೇಷನ್ ಮುಟ್ಟಕ್ಕೆ ಆಗ್ತಾ ಇರಲ್ಲ. ಆ ವೈಬ್ರೇಷನ್ ಮ್ಯಾಚ್ ಆಗೋರು ಬಂದ್ರೆ ಮಾತ್ರ ಅದನ್ನ ನಾವು ಯೂಸ್ ಮಾಡೋದಕ್ಕಾಗೋದು. ನೀವು ಎಲ್ಲೋ ಒಂದೊಂದ್ಸಲ ಯಾವ್ದೋ ಒಂದು ಬ್ಯಾಂಕಿಗೆ ಹೋಗಿರ್ತೀರಾ, ನಿಮ್ ಹತ್ರ ಪೆನ್ ಇರಲ್ಲ, ಅಥವಾ ಯಾವ್ದೋ ಒಂದ್ ಇದಕ್ ಹೋಗಿರ್ತೀರಾ, ನಿಮ್ಗೆ ಏನೋ ಒಂದು ಬೇಕಾಗಿತ್ತಿರಲ್ಲ. ಆದ್ರೆ ಸಡನ್ ಆಗಿ ಯಾರೋ ನಿಮಗೆ ಬೇಕಾಗಿರುವಂತ ಒಂದು ವಸ್ತು ತಂದು ಕೊಟ್ಬಿಡ್ತಾರೆ. ಯಾಕೆ ಹೇಳಿ? ನಿಮ್ಮ ವೈಬ್ರೇಷನ್ ಆ ವಸ್ತು ಬೇಕು 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 ಅಂತಿರುತ್ತೆ, ಅದಕ್ಕೆ ಅವ್ರು ತಗೊಂಡ್ಬಂದು ಅಲ್ಲಿ ಕೊಟ್ಬಿಡ್ತಾರೆ. ಈಗ ಇಲ್ಲಿರೋ ಕೆಲವರೆಲ್ಲ ಈ ತರ ನನ್ಗೊಂದು ಲೈಫಲ್ಲಿ ಸಿಂಧೂರದ್ದು ಒಂದು ಕುಂಕುಮ ಇಟ್ಕೊಳ್ಳುವಾಗ ಏನೋ ಒಂದ್ ಬೇಕು ಅಂತ ಅನ್ಕೊಂಡಿದೀರಾ ಅನ್ಸುತ್ತೆ. ಅದಕ್ಕೆ ಇವ್ರು ವೈಬ್ರೇಷನ್ ಕ್ಲಾಸ್ ಅವ್ರು ಮಾಡ್ತಾ ಇದ್ದಾರೆ. ರೇಖಿ ಬೇಕು ಅಂತ ನೀವು ವೈಬ್ರೇಟ್ ಮಾಡಿದ್ರಿ, ಹಾಗಾಗಿ ರೇಖಿನೇ ನಿಮ್ ಹತ್ರ ಬಂದಿದೆ. ಸೊ ಮುಂದಿನ ತರಗತಿಗಳು ಕೂಡ ಅಷ್ಟೇ, ನಾವು ವೈಬ್ರೇಷನ್ ಅನ್ನ ಚೇಂಜ್ ಮಾಡಿ ಬದುಕ್ಬೇಕು. ಇದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಪ್ರಾಣಾಯಾಮ ಇದೆ, ರೇಖಿ ಇದೆ, ಹಾಗೆ ಇದು ಏನ್ ಹೇಳ್ತಾರೆ, ಈ ಸಿಂಧೂರ ಆಗಿರ್ಬೋದು, ಬೇರೆ ಬೇರೆ ವಿಧಾನಗಳು, ಈ ತರದ್ದು ತಯಾರು ಮಾಡ್ಕೊಳ್ಳುವಂತ ಕೆಲವೊಂದು ವಿಚಾರಗಳು ಅದರಿಂದ ಆಗಿರ್ಬೋದು. ಹಾಗೇನೆ ಪ್ರಾಣಾಯಾಮ ಅಂತೀನಿ, ಧ್ಯಾನ, ಹಾಗೆ ಮ್ಯೂಸಿಕ್, ಮತ್ತೆ ಅಫರ್ಮೇಶನ್ಗಳು, ಮ್ಯಾನಿಫೆಸ್ಟೇಷನ್ಗಳು, ಇವೆಲ್ಲವೂ ನಮ್ ಲೈಫ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಹೋಗುತ್ತೆ.
ಇಲ್ಲಿ ನಮ್ಮ ಜೀವನದಲ್ಲಿ 100% ನಮ್ಮ ಲೈಫ್ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮ ಒಂದು ಬಾಡಿ 5 ತರ ಕನ್ವೆ ಮಾಡತ್ತೆ. ಕೈನೆಸ್ಥೆಟಿಕ್, ಆಡಿಟರಿ, ವಿಜುವಲೈಸೇಷನ್, ಆಮೇಲೆ ಇದು ಏನ್ ಹೇಳ್ತಾರೆ, ಏನಪ್ಪಾ ಅದು, ಈಗ ಇದು ಮೂರನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೈನೆಸ್ಥೆಟಿಕ್ ಅಂದ್ರೆ ನಿಮ್ಮ ಫೀಲಿಂಗ್ಸ್, ನೀವು ಏನ್ ತಗೊಳ್ಬೇಕು, ಏನ್ ತಿನ್ಬೇಕು. ಈಗ ನೀವು ಎಲ್ಲೋ ಒಂದ್ ಕಡೆ ಇರ್ತೀರಾ, ಕ್ರೇವಿಂಗ್ ಆಗತ್ತೆ ಮಾವಿನ ಹಣ್ಣು ತಿನ್ಬೇಕು ಅಂತ. ಅದು ನಿಮ್ಮ ಒಂದು ಮಾವಿನ ಹಣ್ಣನ್ನ ನೋಡಿದ ತಕ್ಷಣ ಅಥವಾ ಅದ್ರ ಫೋಟೋ ನೋಡಿದ ತಕ್ಷಣ ಅದ್ರದೊಂದು ಇದು ಬರುತ್ತಲ್ಲ, ಅದು ಫೀಲ್, ಅದು ಕೈನೆಸ್ಥೆಟಿಕ್. ಹಾಗೆ ಆಡಿಟ್ರಿ, ನಿಮ್ಗೆ ಏನೋ ಒಂದು ವಿಚಾರಗಳು ಯಾರಾದ್ರೂ ಹೇಳಿದ್ರೇನೆ ನೀವು ಮಾಡೋದು, ಯಾವ್ದಾದ್ರು ಕೇಳಿದ್ರೇನೆ ಮಾಡೋದು, ಸೌಂಡ್ ಇಂದ ಬರುವಂತದ್ದು, ಇದು ಎಲ್ಲ ಆಡಿಟ್ರಿಲ್ ಬರುತ್ತೆ. ಹಾಗೇನೆ ನಿಮ್ಮ ಒಂದು ವಿಜುವಲೇಟ್ರಿ, ನಿಮ್ಗೆ ಯಾವುದೇ ಒಂದು ವಿಚಾರಗಳು ಬೇಕು ಅಂದಾಗ ಒಂದು ವಿಜುವಲೈಸೇಷನ್ ಬೇಕು. ಒಂದು ಪಿಕ್ಚರ್ ನೋಡಿದಾಗ ಕೆಲವರಿಗೆಲ್ಲ ಅವ್ರ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಅವರು ಪಿಕ್ಚರ್ ನೋಡಿ ಸಾಲ್ವ್ ಮಾಡ್ಕೊಂಡಿರ್ತಾರೆ. ಅಂತದ್ರಲ್ಲಿ ನಾನ್ ಕೂಡ ಒಬ್ಳು, ಇಲ್ಲ ಅಂತ ಹೇಳಲ್ಲ. ನನ್ಗೆ ಆ ವಿಜುವಲೇಟ್ರಿ ಮತ್ತೆ ಆ ಸೌಂಡು, ಆ ಮ್ಯೂಸಿಕ್ ಅದ್ ನನ್ಗೆ ತುಂಬಾನೇ ಇಷ್ಟ ಆಗತ್ತೆ. ಅದು ಚೇಂಜ್ ಮಾಡುತ್ತೆ ನಮ್ ಲೈಫ್ ಅನ್ನ. ಅಂದ್ರೆ ಅಲ್ಲಿರುವಂತ ಒಳ್ಳೇದನ್ನ ಮಾತ್ರ ತಗೊಳ್ಬೇಕು, ಎಲ್ಲವನ್ನ ತಗೊಂಡ್ರೆ ನಾವ್ ಬದುಕಕ್ಕೆ ಇದ್ ಮಾಡಕ್ಕಾಗಲ್ಲ. ಅದಕ್ಕೆ ನಮ್ಮ ಮೈಂಡ್ ಅನ್ನ ನಾವು ಟ್ರೈನ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಏನ್ ತಗೊಳ್ಬಹುದು, ಹೇಗ್ ತಗೊಳ್ಬಹುದು ಅಂತ. ಸೊ ನಮ್ಮ ಲೈಫ್ ಅನ್ನ ನಾವು ಪದೇ ಪದೇ ಒಂದು ಅಲೈನ್ಮೆಂಟ್ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಅನ್ನ ನಾವು ಆಳೋದನ್ನ ಕಲಿಬೇಕು. ಎಲ್ಲಿ ತನಕ ನಾವು ನಮ್ಮ ಮೈಂಡ್ ಅನ್ನ ಆಳ್ತೀವೋ ಅಲ್ಲಿ ತನಕ ನಾವೆಲ್ಲದ್ರಲ್ಲೂ ಗೆಲ್ತಾ ಬರ್ತೀವಿ. ಯಾವಾಗ ನಮ್ಮ ಮೈಂಡೇ ನಮ್ಮನ್ನ ಆಳಕ್ ಶುರು ಮಾಡತ್ತೋ ಅವಾಗ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗತ್ತೆ. ಇಂಟರ್ನೆಟ್, ಫೋನು, ಟಿವಿ ಇವೆಲ್ಲವೂ ಎಲ್ಲಿ ತನಕ ನಾವು ಅದನ್ನ ಆಪರೇಟ್ ಮಾಡ್ತೀವೋ ಅಲ್ಲಿ ತನಕ ಒಳ್ಳೇದು. ಯಾವಾಗ ಅದೇ ನಮ್ಮನ್ನ ಆಪರೇಟ್ ಮಾಡಕ್ ಶುರು ಮಾಡುತ್ತೋ ಅವಾಗ ಪ್ರಾಬ್ಲಮ್ ಶುರು ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ನೋಡಿ, ರೀಲ್ಸ್ ಅಂತ ಬಂದ್ಬಿಟ್ಟು ನಾವ್ ಎಷ್ಟೋ ಮಕ್ಳನ್ನ ಸ್ಕೂಲಿಗೆ ಹೋಗದೆ ಎಷ್ಟೋ ಒಂದು ವಿಚಾರಗಳು ನಮ್ಮಲ್ಲೇ ನಡೀತಾ ಹೋಗುತ್ತೆ. ಆ ಮಕ್ಕಳು ಮಾಡುವಂತ ಏನ್ ಹೇಳ್ತಾರೆ ಅದನ್ನೇ ನೋಡ್ತಾ ಕುತ್ಕೋಬೇಕು, ಅದಕ್ಕೆ ಅಡಿಕ್ಟ್ ಆಗ್ತಾ ಇರೋದು. ಅದು ಅವರನ್ನ ಅದೇ ಇದು ಚೇಂಜ್ ಮಾಡ್ತಾ ಹೋಗುವಂತದ್ದು. ಸೊ ಇಲ್ಲಿ ಏನಿಲ್ಲ, ನಮ್ಮ ವೈಬ್ರೇಷನ್ಸ್ ಮತ್ತೆ ಅವರ ವೈಬ್ರೇಷನ್ಸ್ ನಾವು ಚೇಂಜ್ ಮಾಡ್ತಾ ಹೋದ್ವಿ ಅಂದ್ರೆ ಒಂದೇ ದಿನಕ್ಕಾಗಲ್ಲ. ಯು ಹ್ಯಾವ್ ಟು ವರ್ಕ್ ಆನ್ ದಟ್ ಒನ್. ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ವರ್ಕ್ ಆಗತ್ತೆ. ಸೊ ಇವತ್ತು ಒಂದ್ ನಿಮಿಷ, ಚೇತನ ಅವ್ರು ಇದ್ದೀರಾ? ಓಕೆ, ಸರಿ. ಎಲ್ಲಾರು ಪ್ರಾಣಾಯಾಮವನ್ನ ಮಾಡೋಣ. ಒಂದು ಕರೆಕ್ಟ್ ಆಗಿರೋ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟ್ ನಾನು ಲಿಂಕ್ ನ ಹಾಕಿದೀನಿ ನಿಮ್ಮ ರೆಸ್ಪೆಕ್ಟೆಡ್ ಗ್ರೂಪ್ ಅಲ್ಲಿ. ಲಿಂಕ್ಗಳಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಾಳೆ ಎಲ್ಲ ನಾಡಿದ್ದೆ ಕ್ಲಾಸು 25ನೇ ತಾರೀಕು ಸಂಜೆ 6ರಿಂದ 8 ಗಂಟೆ ತನಕ ಇದೆ. ಸೊ ರೆಸ್ಪೆಕ್ಟೆಡ್ ಗ್ರೂಪ್ ಅಲ್ಲಿ ಇದಿದೆ, ಜಾಯ್ನ್ ಆಗ್ಬೋದು. ಓಕೆ, ಸಾಧ್ಯ ಆದವರೆಲ್ಲ ಒಂದೊಂದ್ ಗ್ಲಾಸ್ ನೀರ್ ತಗೊಂಬಂದ್ ಕುತ್ಕೊಳ್ಳಿ. ಆಮೇಲೆ ಚೇತನ ಅವ್ರು ಬಂದ್ರು, ಬರ್ಲಿಲ್ಲ ಅಂದ್ರು ನಾನು ಮಾಡಿಸ್ಬೇಕಾಗತ್ತೆ. ಅವ್ರು ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿದ್ರು, ಬಂದ್ರು, ನೋಡೋಣ. ನಾವು ನಮ್ಮ ಒಂದು ವೈಬ್ರೇಷನ್ ಅನ್ನ ಚೇಂಜ್ ಮಾಡೋ ಕಡೆ ಹೋಗೋಣ. ನಮ್ ಕ್ಲಾಸ್ ಅಲ್ಲಿ ನಾವು ಪ್ರತಿದಿನ ನಮ್ದೊಂದು ವೈಬ್ರೇಷನ್ ಯಾವಾಗ್ಲೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವೆಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಮಾಡ್ತಾ ಇರ್ತೀವಲ್ಲ, ಇದನ್ನ ನೀವು ಯಾವಾಗ್ಲೂ ಮಾಡ್ತೀವಿ. ನಾನ್ ಕ್ಲಾಸ್ ಮಾಡ್ಲಿ ಮಾಡದೇ ಇರ್ಲಿ, ನೀವ್ ಏನ್ ಮಾಡ್ಲಿ ಏನ್ ಮಾಡದೇ ಇರ್ಲಿ, ದೇವ್ರ ಮುಂದೆ ನಿಂತ್ಕೊಂಡಾಗನು ಫಸ್ಟ್ ನೀವು ದೇವಸ್ಥಾನಕ್ಕೆ ಹೋದಾಗ ಈ ಗ್ರಾಟಿಟ್ಯೂಡ್ಸ್ ನ ಮಾಡ್ಕೊಳ್ಳಿ. ನಿಮ್ ಹೆತ್ತಂತ ತಂದೆ ತಾಯಿಗಳಿಗೆ ಎಲ್ಲರೂ ಕಣ್ಮುಚ್ಚಿ ಕೈ ಉಜ್ಕೊಳ್ಳಿ. ಪ್ರೇಯರ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಇವತ್ತಿನ ದಿನ ಈ ಒಂದು ಅನುಭವವನ್ನ ಕೊಟ್ಟಿದ್ದಕ್ಕೆ. ನನ್ನ ಶರೀರಕ್ಕೆ ಥ್ಯಾಂಕ್ ಯು, ಬಿಕಾಸ್ ಇಷ್ಟೆಲ್ಲ ದಿನಗಳಿಂದ ನಾನು ಏನೆಲ್ಲ ಪಡಿಬೇಕು ಅನ್ಕೊಂಡಿದ್ದೆ, ಏನೆಲ್ಲ ಅನುಭವಿಸ್ಬೇಕು ಅನ್ಕೊಂಡಿದ್ದೆ, ಅದಕ್ಕೊಂದು ಸಾಧನವನ್ನ ಕೊಟ್ಟಿದೀಯ. ಇದಕ್ಕಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಹಾಗೆ ನಮ್ಮ ಒಂದು
ಮನಸ್ಸಿಗೂ ಥ್ಯಾಂಕ್ ಯು ಹೇಳೋಣ. ಯಾಕೆ ಅಂದ್ರೆ ಭಗವಂತ ಕೊಟ್ಟಂತ ಎಲ್ಲ ಅನುಭವಗಳನ್ನ ಗ್ರಹಿಸಿ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿರೋದಕ್ಕೆ ನಮ್ಮ ಮನಸ್ಸಿಗೆ ಥ್ಯಾಂಕ್ ಯು ಹೇಳೋಣ. ನಮ್ಮ ಈ ಶರೀರವನ್ನ ಕೊಟ್ಟಂತ ನಮ್ಮ ತಂದೆ ತಾಯಿಗಳಿಗೆ ಅವರಿಗೂ ಕೂಡ ಥ್ಯಾಂಕ್ ಯು. ಬಿಕಾಸ್ ಅವರಿಬ್ರು ಕಷ್ಟಪಡ್ಲಿಲ್ಲ ಅಂದಿದ್ರೆ ನಾವು ಇವತ್ತಿನ ದಿನ ಈ ಸಿಚುವೇಶನ್ ಇರ್ತಿರ್ಲಿಲ್ಲ. ಹಾಗೆ ನಮ್ಮ ಕುಲಕ್ಕೆ, ನಮ್ಮ ಕುಲದ ಹಿರಿಯರಿಗೆ, ಯಾಕೆಂದ್ರೆ ಅವರೆಲ್ಲ ಕಷ್ಟಪಟ್ಟು ಒಂದು ಕುಲವನ್ನ ಕಟ್ಲಿಲ್ಲ ಅಂದಿದ್ರೆ ನಾವ್ ಯಾರು ಇವತ್ತಿನ ದಿನ ಈ ಲೆವೆಲ್ ಅಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಕುಲದ ಗುರು ಹಿರಿಯರಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಗೆ ನಮ್ಮ ಕುಲದ ದೇವರಿಗೆ ಧನ್ಯವಾದ ಮಾಡೋಣ. ಯಾಕೆಂದ್ರೆ ಆ ಕುಲದೇವತೆ ನಮ್ಗೆ ಈ ಒಂದು ಕುಲದಲ್ಲಿ ಹುಟ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದಿದ್ರೆ, ಅಥವಾ ಈ ಕುಲದಲ್ಲಿ ಹೆಣ್ಣು ಮಕ್ಕಳು ಬಂದು ಅವರವರ ಸಂಸಾರ ಮಾಡ್ಲಿಕ್ಕೆ ಆಗಿಲ್ಲ ಅಂದಿದ್ರೆ, ಆ ಒಂದು ಕಾರಣಕ್ಕೆ ನಮ್ಮ ಕುಲದೇವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಇವಾಗ ನಾವು ಇರುವಂತ ವಾಸವಿರುವಂತ ಗ್ರಾಮ ದೇವತೆಗೆ ಧನ್ಯವಾದಗಳನ್ನ ಹೇಳಿ. ಹಾಗೇನೆ ನಿಮ್ಮ ಇಷ್ಟ ದೇವರು, ಜನ್ಮ ಜನ್ಮಾಂತರಗಳಿಂದ ನಿಮ್ಗೆ ಇಷ್ಟ, ಅವರನ್ನೇ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ, ಅವರ ಮಂತ್ರಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡತ್ತೆ, ಆ ದೇವರಿಗೆ ಧನ್ಯವಾದಗಳು. ದೇವ್ರೇ ಇಲ್ಲ ಅನ್ಕೊಂಡಿರೋರಿಗೆ ಆ ಒಂದು ನಿಮ್ಮ ಗುಣಕ್ಕೂ ನಮಸ್ಕಾರ ಮಾಡಿ. ಯಾಕೆಂದ್ರೆ ದೇವ್ರೇ ಇಲ್ಲ ಅಂತ ಆರಾಮಾಗಿ ಬದುಕ್ತಿದ್ದೀರಾ, ಅದಕ್ಕೂ ನಮಸ್ಕಾರ ಮಾಡಿ. ಈ ರೇಖಿಯನ್ನ ಹೇಳ್ಕೊಟ್ಟಂತ ಗುರು ವೃಂದಕ್ಕೆ, ನಾವು ಇಲ್ಲಿಂದ ಚಿಕ್ಕಂದಿನಿಂದ ಇಲ್ಲಿ ತನಕ ಕಲ್ತಿರುವಂತ ಎಲ್ಲಾ ವಿದ್ಯೆಗಳನ್ನ ಹೇಳ್ಕೊಟ್ಟಂತ ಎಲ್ಲಾ ಜನರಿಗೂ ಧನ್ಯವಾದಗಳನ್ನ ಹೇಳಿ. ಹಾಗೇನೆ ನಿಮ್ಮ ಜೀವನದಲ್ಲಿ ಭಗವಂತ ಕೊಟ್ಟಂತ ಒಂದು 5 ವಿಷಯಗಳಿಗೆ ಧನ್ಯವಾದಗಳನ್ನ ಹೇಳಿ. ಶರೀರವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಈ ಕುಟುಂಬ ಪರಿವಾರವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ನಮ್ಮ ಲೈಫ್ ಪಾರ್ಟ್ನರ್ಸ್ ನ ಕೊಟ್ಟಿದ್ದಕ್ಕೆ ಅದಕ್ಕೂ ಥ್ಯಾಂಕ್ ಯು, ಅವರ ಮಕ್ಕಳನ್ನ, ನಮ್ಗೊಂದು ಮಕ್ಕಳನ್ನ ಕೊಟ್ಟಿದ್ದಾನೆ ಭಗವಂತ, ಆ ಮಕ್ಕಳಿಗೂ ಥ್ಯಾಂಕ್ ಯು. ನಮ್ಮನೇಲಿ ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಎಲ್ಲದಕ್ಕೂ ಥ್ಯಾಂಕ್ ಯು. ಬಿಕಾಸ್ ಅದೆಲ್ಲದ್ರಿಂದ ನಮ್ ಕೆಲ್ಸಗಳು ನಡೀತಾ ಇದೆ. ಕರೆಂಟ್ ಉತ್ಪಾದನೆ ಮಾಡ್ತಿರೋರು, ಅವರಿಗೂ ಥ್ಯಾಂಕ್ ಯು. ನಾವೆಲ್ಲರೂ ಊಟ ಮಾಡುವಂತ ಆಹಾರ ಪದಾರ್ಥಗಳನ್ನ ಬೆಳೆದಂತ ರೈತನಿಗೂ ಥ್ಯಾಂಕ್ ಯು. ಅದನ್ನ ತಂದು ನಮ್ಮೊಳಗೆ ತಲುಪಿಸಿದಂತ ಎಲ್ಲರಿಗೂ ಥ್ಯಾಂಕ್ ಯು. ಇದನ್ನ ಪಡೆಯೋದಕ್ಕೆ ಹಣಕಾಸನ್ನ ಒದಗಿಸ್ಕೊಟ್ಟಂತ ಎಲ್ಲಾ ಸೋರ್ಸ್ಗಳಿಗೂ ಥ್ಯಾಂಕ್ ಯು. ನಮ್ಮನ್ನ ಪ್ರೀತಿಸ್ತಿರುವಂತ ಎಲ್ಲಾ ಜೀವಗಳಿಗೂ ಥ್ಯಾಂಕ್ ಯು. ಈ ಲ್ಯಾಪ್ಟಾಪ್, ಮೊಬೈಲ್, ಇಂಟರ್ನೆಟ್ ಎಲ್ಲದಕ್ಕೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದನ್ನ ನಾವು ಪ್ರತಿನಿತ್ಯ ನಮ್ಮ ಲೈಫಲ್ಲಿ ಬಿಡದೆ ಅಳವಡಿಸ್ಕೋಬೇಕು. ಇದಕ್ಕೋಸ್ಕರನೇ ನಮ್ಮ ಹಿರಿಯರು ಬೆಳಗ್ಗೆ ಎದ್ದ ತಕ್ಷಣ ಕರಾಗರ ವಸತಿ ಲಕ್ಷ್ಮಿ, ಕರ ಮಧ್ಯ ಸರಸ್ವತಿ, ಕರಮೂಲ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನವಂತ ಮಂತ್ರಗಳನ್ನ ಹೇಳ್ಕೊಟ್ಟಿದ್ದು. ಯಾಕೆಂದ್ರೆ ಇದು ಗ್ರಾಟಿಟ್ಯೂಡ್. ಹಾಗೆ ಯಾರ್ಯಾರಿಗೆ ಸಾಧ್ಯ ಇದೆ ಅವರೆಲ್ಲರೂ ಕಪಾಲಭಾತಿಯನ್ನ ಮಾಡಿ, ಒಂದು 10 ಕಪಾಲಭಾತಿಯನ್ನ ಮಾಡಿ. ಬಿಕಾಸ್ ನಿಮ್ಮ ಉಸಿರಾಟವನ್ನ ಅಲೈನ್ಮೆಂಟ್ ತಗೊಂಡ್ ಬರೋದಕ್ಕೆ ಸುಲಭವಾದ ಉಪಾಯ, ಮತ್ತೆ ನಿಮ್ಮ ಶಕ್ತಿಯನ್ನ ಹೈ ಮಾಡೋದಕ್ಕೆ ಒಂದು ಸುಲಭವಾದ ಉಪಾಯ. ಯಾರ್ಯಾರಿಗೆ ಕಪಾಲಭಾತಿ ಮಾಡಕ್ಕಾಗಲ್ವೋ ಅವರು ಅನುಲೋಮ ವಿಲೋಮವನ್ನ ಮಾಡಿ. ಎಡಗಡೆ ಮೂಗಿಂದ ಉಸಿರನ್ನ ಒಳಗ್ ತಗೊಳ್ಳಿ, ಬಲಗಡೆ ಮೂಗಿಂದ ಹೊರಗ್ ಬಿಡಿ. ಓಕೆ, ಕಪಾಲಭಾತಿ ಮಾಡಕ್ಕಾಗೋರು ಕಪಾಲಭಾತಿಯನ್ನ ಮಾಡಿ. ಓಕೆ, ನೋಡಿ, ನಿಮ್ಮ ಒಂದು ಉಸಿರಾಟದ ಅಲೈನ್ಮೆಂಟ್ ಅನ್ನ ನೋಡ್ಕೊಳ್ಳಿ. ಕಪಾಲಭಾತಿ ಮಾಡಕ್ಕಾದವರು ನಿಮ್ಮ ಬೆನ್ನು ಹುರಿಯ ಸುತ್ತಮುತ್ತ ನೋಡಿ. ಹಾಗೆ ನಿಮ್ಮ ತಲೆಯಲ್ಲಿ ಆಗುತ್ತಿರುವ ರಕ್ತ ಸಂಚಾರವನ್ನ ಗಮನಿಸಿ. ಯಾರ್ಯಾರಿಗೆ ಅನುಲೋಮ ವಿಲೋಮ ಮಾಡಿದಿರೋ ಅವರು ಕೂಡ ಅಷ್ಟೇ ನಿಮ್ಮ ತಲೆಯ ಸುತ್ತಮುತ್ತ ನಿಮ್ಮ ದೇಹದಲ್ಲಿ ಆಗುತ್ತಿರುವ ರಕ್ತ ಸಂಚಾರವನ್ನ ನೋಡಿ. ಸರ್ವ ಕಷ್ಟ ನಿವಾರಣ ಗೊತ್ತಿದೆ ಅಲ್ಲ, ಇದು ಮುದ್ರೆ. 2 ಬೆರಳು ಆ ಕಡೆ, 2 ಬೆರಳು ಈ ಕಡೆ, ಮಧ್ಯದಲ್ಲಿ ನಿಮ್ಮ ಒಂದು ಹೆಬ್ಬೆರಳು ಬರ್ಬೇಕು. ಇದು ಸರ್ವ ಕಷ್ಟ ನಿವಾರಣ ಮುದ್ರೆ. ಇದನ್ನ ಈ ತರ ನಿಮ್ಮ ತೊಡೆ ಹತ್ರ ಇಟ್ಕೊಳ್ಳಿ. ನಮ್ಮ ಲೈಫ್ ಅಲ್ಲಿ ಬರುವಂತ ಎಲ್ಲಾ ಅಬ್ಸ್ಟ್ರಾಕಲ್ಸ್ ನಾವು ರಿಮೂವ್ ಮಾಡ್ಕೊಂಡು ಹೋಗೋದಿಕ್ಕೆ ಹೆಲ್ಪ್ ಆಗತ್ತೆ.
ಉಸಿರನ್ನ ನಿಮ್ಮ ಮೂಲಾಧಾರ ಚಕ್ರದವರೆಗೆ ಹೇಳ್ಕೊಂಡ್ ಬನ್ನಿ. ಉಸಿರನ್ನ ಒಳಗ್ ತಗೊಂಡಾಗ ಹೊಟ್ಟೆ ಫುಲ್ಲು ಡುಬ್ಬಾಗ್ಬೇಕು, ಬಲೂನ್ ತರ ಉಬ್ಬೇಕು. ಹಾಗೆ ಉಸಿರನ್ನ ಬಾಯಿಂದ ಹೊರಗ್ ಬಿಡ್ಬೇಕು. 5 ರಿಂದ 6 ಮಾಡಿ ಅಥವಾ 10 ಮಾಡಿ. ಎರಡು ನಿಮಿಷ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ನಿಮ್ಮ ದೇಹ ಏನ್ ತರ ವರ್ಕ್ ಆಗ್ತಿದೆ ಅನ್ನೋದನ್ನ ನೋಡಿ. ನಿಮ್ಮ ಉಸಿರಾಟವು ನಿಮ್ಮ ಹೊಕ್ಕಳಿನ ಕೆಳಭಾಗದವರೆಗೂ ಬರ್ತಾ ಇರೋದನ್ನ ಗಮನಿಸಿ. ಈಗ ಯಂ ಅನ್ನೋ ಮಂತ್ರವನ್ನ ಹೇಳ್ಕೊಳ್ತಾ ಬನ್ನಿ. ಮನ್ಸಲ್ಲಿ ಹೇಳ್ಬೇಕು. ಉಸಿರನ್ನ ಒಳಗ್ ತಗೊಂಡಾಗ ಯಂ ಅಂತ ಹೇಳ್ಬೇಕು. ನಾನು ಹೇಳ್ತೀನಿ ನೋಡಿ. ಯಂ ವಂ ಯಂ ಅಂದ್ರೆ ಅನಾಹತ ಚಕ್ರ. ವಂ ಅಂತ ಹೇಳಿದ್ರೆ ಸ್ವಾಧಿಷ್ಠಾನ ಚಕ್ರ. ಸ್ವ ಅಧಿಷ್ಠಾನ ಅಂದ್ರೆ ನಮ್ಮದೇ ಪೂರ್ವಜನ್ಮದ ಸ್ಮೃತಿಗಳು, ಪೂರ್ವಜನ್ಮದ ವಿಚಾರಗಳು ತುಂಬಿಕೊಂಡಿರುವಂತ ಜಾಗ. ಸೊ ಆ ಜಾಗವನ್ನ ಸ್ಟಿಮ್ಯುಲೇಟ್ ಮಾಡ್ಬೇಕು ನಾವ್ ಇವಾಗ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ಹೊಕ್ಕಳಿಂದ ಕೆಳಭಾಗಕ್ಕೆ ಉಸಿರನ್ನ ತಗೊಂಡು ಹೋಗಿ ಅದನ್ನ ಹೊರ ತಗೊಳ್ಳುವಾಗ ಎಂ ಅಂತ ಹೇಳ್ತಾ ಇದೀವಿ ಮನ್ಸಲ್ಲಿ, ಅಲ್ಲ ಒಂ ಅಂತ ಹೇಳ್ತಾ ಇದೀವಿ. ಈಗ ಮನಸ್ಸನ್ನ ಒಂದು ಕಡೆ ಸ್ಥಿತವಾಗಿ ಇಟ್ಕೊಳ್ಳಿ. ನೋಡಿ ಏನೇನ್ ಆಲೋಚನೆ ಬರ್ತಾ ಇದೆ ಅನ್ನೋದನ್ನ ನೋಡಿ. ಅವ್ರು ಯಾಕೆ ಹಂಗೆ, ನಾನ್ ಯಾಕೆ ಹಿಂಗೆ, ಇದು ಏನು ಅದು ಏನು, ಎಲ್ಲ ಆಲೋಚನೆಗಳು ಬರ್ಲಿ. ಅದು ಬಂದು ಬಂದು ಅದ್ರ ಪಾಡಿಗೆ ಅದು ಮಾಯವಾಗಿ ಹೋಗುತ್ತೆ. ಈಗ ಉಸಿರಾಟವನ್ನ ಹೊಕ್ಕಳ ಮೇಲೆ ಗಮನ ಹರಿಸಿ. ರಮ್ಮನ ಬೀಜ ಮಂತ್ರವನ್ನ ಮನಸ್ಸಲ್ಲಿ ಉಚ್ಚಾರಣೆ ಮಾಡ್ಬೇಕು. ರಂ
ram ram ಈಗ ನಿಮ್ಮ ಅನಾಹತ ಚಕ್ರದ ಮಂತ್ರವನ್ನ ಹೇಳಿ. ಯಂ 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 ಹಾಗೆ ವಿಶುದ್ಧ ಚಕ್ರ ಹಂ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಧಾನವಾಗಿ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಈಗ ನೀರಿನ ಗ್ಲಾಸನ್ನ ಎಡಗೈಲಿ ಇಟ್ಕೊಳ್ಳಿ, ಬಲಗೈಯಿಂದ ಮುಚ್ಚಿ ಚೇತನ ಅವರು ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ಓಕೆ, ಈ ನೀರಿನ ಕಣಗಳಿಗೆ ಅಗಾಧವಾದ ಜ್ಞಾಪಕ ಶಕ್ತಿ ಇರುತ್ತೆ. ಯಾವ ಲೆವೆಲಿಗೆ ಅಂದ್ರೆ ಇದ್ರ ಜ್ಞಾಪಕವನ್ನ ನಾವು ಡಿಕೋಡ್ ಮಾಡ್ಲಿಕ್ಕೆ ಗೊತ್ತಿತ್ತು ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಇದ್ದಂತ ಡೈನೋಸಾರಸ್ಗಳ ಕಾಲದಲ್ಲಿ ಏನ್ ನಡೀತು, ಹಾಗೆ ರಾಮಾಯಣ ಹೇಗ್ ನಡೀತು, ಎಷ್ಟು ಸಲ ನಡೀತು, ಇದೆಲ್ಲವನ್ನ ಈ ನೀರಲ್ಲಿ ನಾವು ಡಿಕೋಡ್ ಮಾಡ್ಬೋದು. ಹಾಗಾಗಿ ಈ ನೀರಿಗೆ ನಾವು ಒಂದು ಅಫರ್ಮೇಶನ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನಿಮ್ಮ ಜೀವನದಲ್ಲಿ ನಿಮಗ್ ಬೇಕೇ ಬೇಕು ಅನ್ನುವಂತ ಯಾವ್ದಾದ್ರು ಒಂದೇ ವಿಚಾರವನ್ನ ಈ ನೀರಿನ ಜೊತೆ ಹೇಳ್ತಾ ಬನ್ನಿ. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ಇದಕ್ಕೋಸ್ಕರ ಥ್ಯಾಂಕ್ ಯು. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ಇದಕ್ಕೋಸ್ಕರ ಥ್ಯಾಂಕ್ ಯು. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ಇದಕ್ಕೋಸ್ಕರ ಥ್ಯಾಂಕ್ ಯು.
ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ಇದಕ್ಕೋಸ್ಕರ ಥ್ಯಾಂಕ್ ಯು. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ಇದಕ್ಕೋಸ್ಕರ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದೆರಡು ನಿಮಿಷ ನಿಮ್ಮ ಕೈಯಿಂದ ರೇಖೆಯ ಕಿರಣಗಳು ಆ ನೀರಿನ ಮೇಲೆ ಪ್ರವಾಹ ಆಗೋದಕ್ಕೆ ವ್ಯವಸ್ಥೆ ಮಾಡಿ. ನಿಮ್ಗೆ ಬೇಕಾಗಿರುವಂತ ಒಂದೇ ಒಂದು ವಿಚಾರವನ್ನ, ಹಣದ ಫಸ್ಟ್ ನಾವು ಒಂದೊಂದೇ ವಿಚಾರವನ್ನ ಸರಿ ಮಾಡ್ಕೊಳ್ತಾ ಹೋಗುವ. ಆರೋಗ್ಯವನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ. ನಿಮ್ಗೆ ಏನೇ ವಯಸ್ಸಿರ್ಬೋದು, ಈಗ ಚಳಿ ತುಂಬಾ, ಹೊರಗಡೆ ಚಳಿ ತುಂಬಾ ಇದೆ, ಕಫ ಶೀತ ಇದೆಲ್ಲದರಿಂದ ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು. ಹಾಗಾಗಿ ಫಸ್ಟ್ ಆರೋಗ್ಯವನ್ನ ಕೇಳ್ಕೊಳ್ತಾ ಬನ್ನಿ. ನಾನು ಫಸ್ಟ್ ಟೈಮ್ ಮನ್ಸ್ ಮಾಡ್ಬೇಕಿತ್ತು, ಯಾಕೆಂದ್ರೆ ನಿಮ್ಮ ನೀರಿನ ಒಂದು ಎನರ್ಜಿಯನ್ನ ಟೆಸ್ಟ್ ಮಾಡಿ ಆಮೇಲೆ ಅಫರ್ಮೇಶನ್ಸ್ ಎಲ್ಲ ಆದ್ಮೇಲೆ ಅದ್ರ ಎನರ್ಜಿ ಟೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು. ನಾನು ಪರಿಪೂರ್ಣವಾಗಿ ಆರೋಗ್ಯವಾಗಿರುವುದಕ್ಕೆ ಯೂನಿವರ್ಸ್, ನಾನು ಪರಿಪೂರ್ಣವಾಗಿ ಓಪನ್ ಅಪ್ ಆಗಿದ್ದೇನೆ. ನನ್ನ ಆರೋಗ್ಯವನ್ನ ಪರಿಪೂರ್ಣವಾಗಿ ಸರಿ ಮಾಡಲು ಯಾವೆಲ್ಲ ಅವಕಾಶಗಳಿದೆಯೋ ಅದೆಲ್ಲವನ್ನ ಸ್ವೀಕಾರ ಮಾಡೋದಕ್ಕೆ ನಾನು ಓಪನ್ ಅಪ್ ಆಗಿದ್ದೇನೆ. ಈ ನೀರಿನ ಮುಖಾಂತರ ರೇಖಿ ಶಕ್ತಿಯು ನನ್ನ ದೇಹದಲ್ಲಿ ಹರಿದು ನಾನು ಪರಿಪೂರ್ಣವಾಗಿ ಆರೋಗ್ಯವಂತರಾಗೋದಕ್ಕೆ ಬೇಕಾದ ಎಲ್ಲಾ ಶಕ್ತಿಗಳು ನನ್ನ ದೇಹಕ್ಕೆ ಬರ್ಲಿಕ್ಕೆ ನಾನು ಓಪನ್ ಅಪ್ ಆಗಿದ್ದೇನೆ. ನಾನು ಪರಿಪೂರ್ಣವಾಗಿ ಆರೋಗ್ಯವಂತಳಾಗೋದಿಕ್ಕೆ ಏನೆಲ್ಲ ಶಕ್ತಿಗಳು ಬೇಕೋ, ಯೂನಿವರ್ಸ್ ಇಂದ ಬರ್ಬೇಕೋ, ಅದೆಲ್ಲವೂ ಈ ನೀರಲ್ಲಿ ಬಂದು ನನ್ನ ದೇಹವನ್ನ ಸೇರೋದಿಕ್ಕೆ ನಾನು ಪರಿಪೂರ್ಣವಾಗಿ ಓಪನ್ ಅಪ್ ಆಗಿದ್ದೇನೆ. ನಾನು ಪರಿಪೂರ್ಣವಾಗಿ ಆರೋಗ್ಯವಂತಳಾಗಿರೋದಕ್ಕೆ ಏನೆಲ್ಲ ಶಕ್ತಿಗಳು ಯೂನಿವರ್ಸ್ ಇಂದ ಬರ್ಬೇಕೋ ಅದು ಎಲ್ಲವನ್ನ ಪಡೆಯೋದಕ್ಕೆ ನಾನು ಓಪನ್ ಅಪ್ ಆಗಿದ್ದೇನೆ. ನಾನು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿ ಬದುಕೋದಕ್ಕೆ ಯಾವೆಲ್ಲ ಶಕ್ತಿಗಳು ಬೇಕೋ ಆ ಎಲ್ಲ ಶಕ್ತಿಗಳು ಯೂನಿವರ್ಸ್ ಇಂದ ನನ್ಗೆ ಬರುತ್ತಾ ಇರೋದಕ್ಕೆ ಧನ್ಯವಾದಗಳು. ಆ ಶಕ್ತಿಯ ಕಡೆ ನಾನು ಓಪನ್ ಅಪ್ ಆಗಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ನೀರನ್ನ ಈಗ ನಿಮ್ಮ ತರಡೆಗೆ ತಟ್ಟಿಸ್ಕೊಳ್ಳಿ. ಹಾಗೆ ಮಂತ್ರ ಒಂದು ಹೇಳ್ತೀನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಇದರಲ್ಲಿ ಸಪ್ತ ನದಿಗಳ ನೀರು ಕೂಡ ಬಂದು ಸೇರ್ಕೊಂಡಿದೆ. ಸೊ ಗಂಗಾ ನದಿ ನೀರಿಲ್ಲ, ಯಮುನಾ ನದಿ ನೀರಿಲ್ಲ ಅಂತ ಬೇಜಾರಾಗ್ಬೇಡಿ. ನಿಮ್ ಹತ್ರನೇ 7 ನದಿಗಳ ನೀರುಗಳು ಸಂಗಮ, ಸಪ್ತ ನದಿಗಳ ಸಂಗಮ ನಿಮ್ಮ ಹತ್ರ ಇದೆ. ಇದು ನಿಮ್ಮ ಜೀವನದಲ್ಲಿ ಯಶಸ್ವಿ, ಆರೋಗ್ಯ, ಆನಂದ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನ ತರೋದಕ್ಕೆ ಇದು ರೆಡಿ ಆಗಿದೆ. ಇದಕ್ಕೋಸ್ಕರ ನಾವು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ನೀರನ್ನ ಕುಡೀರಿ, ಅಥವಾ ಬೇರೆಯವರಿಗೂ ಕೊಡ್ಬೋದು, ಅಥವಾ ನೀವು ಕುಡಿಯೋ ಒಂದು ನೀರಿನ ಪಾಟ್ಗೆ ಹಾಕಿ ಎಲ್ಲರೂ ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಬೋದು. ಮತ್ತೆ ನಾಳೆ ಕ್ಲಾಸ್ ಇದೆ. ನಾಳೆ ಸಂಜೆ ಸೇಮ್ 5 ರಿಂದ 6. ನಾಡಿದ್ದು ಸಿಂಧೂರ ಮ್ಯಾಜಿಕ್ ಕ್ಲಾಸ್ ಇದೆ. ಇಷ್ಟ ಇರುವವರು ಜಾಯಿನ್ ಆಗಿ ನಾವು ಅಲ್ಲಿ ಆ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಇದೇ ತರ ಚಿಕ್ಕ ಚಿಕ್ಕ ಕ್ಲಾಸ್ಗಳು ಸುಮಾರು ಇದಾವೆ. ಸಾಲ್ಟ್ ಮ್ಯಾಜಿಕ್ ಇರ್ಬೋದು, ಹಾಗೆ ಅರಿಶಿಣವನ್ನ ಯೂಸ್ ಮಾಡೋದಿರ್ಬೋದು. ಲೇಡೀಸ್ ನಾವು ಅಡಿಗೆ ಮನೆಯಲ್ಲಿ ಚಕ್ಕೆ, ಲವಂಗ ಇದನ್ನೆಲ್ಲ ಯಾವ ತರ ಯೂಸ್ ಮಾಡೋದು, ಅದನ್ನ ನಾವ್ ಯಾವ ತರ ಮ್ಯಾನಿಫೆಸ್ಟ್ ಮಾಡೋದು ನಮ್ಮ ಲೈಫ್ ಅನ್ನ, ಇದನ್ನೆಲ್ಲ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಒಂದೊಂದೇ ತಗೊಂಡ್ ಬರ್ತೀವಿ. ಈಗ ಸದ್ಯಕ್ಕೆ ಸಿಂಧೂರ ಮೇನ್ ಆಗಿ ನಮ್ಮ ಹೊರಗಡೆ ಶೃಂಗಾರ ಎಲ್ಲವನ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸಿಂಧೂರ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸಿಂಧೂರ ಮ್ಯಾಜಿಕ್ ಕ್ಲಾಸಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ. ಮತ್ತೆ ನಾವು ಇದೇ ಹೊತ್ತಿಗೆ ನಾಳೆ ಭೇಟಿ ಆಗುವ. ಅಲ್ಲಿವರೆಗೂ ನಂದೊಂದು ನಮಸ್ಕಾರ. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು ಮ್ಯಾಮ್. ನಮಸ್ತೆ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದಗಳು ಮೇಡಮ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ನಾನು ಶಾಂತ ಮೇಡಮ್, ಇವಾಗ ಜಾಯಿನ್ ಆದೆ. ನಮ್ಗೆ ಎಲ್ಲ ಕಡೆ ಗೊತ್ತಾಗ್ಲಿಲ್ಲ. ಅದೇ ಸಿಂಧು ಸ್ವಲ್ಪ ಆಗೋಗ್ತಾ ಇತ್ತು, ಲಾಸ್ಟ್ ಅಲ್ಲಿ ಆಗ್ತಾ ಇತ್ತು ಬಂದೆ. ನಾಳೆ ನೋಡ್ತೀನಿ, ನಿಮ್ಮನ್ನ ಕೇಳ್ಬಿಟ್ಟು ಯಾವ್ದಕ್ಕೆ ಜಾಯಿನ್ ಆಗ್ಬೇಕು ಅಂತ ಹೇಳ್ತೀನಿ.
ಓಕೆ, ನಾನು ಸರಿ. ಗ್ರೂಪ್ ಅಲ್ಲಿ ಲಿಂಕ್ ಹಾಕಿದೀನಿ, ಅದಕ್ಕೆ ಜಾಯಿನ್ ಆಗಿ. ಮತ್ತೆ ಇದನ್ನ ನಾನು ಅಪ್ಡೇಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಅಲ್ಲಿ ನೋಡ್ಬಿಟ್ಟು ಹಾ. ಹಾ ಇದ್ ಮಾಡ್ಕೊಳ್ಳಿ. ಅಲ್ಲ ನೀವೆಲ್ಲ ಫುಲ್ ಏನೋ ಒಂದು 5-6 ಹಾಕಿದ್ದೀರಾ, ಅದ್ರಲ್ಲಿ ಯಾವ್ದು ಹಾಕಿಲ್ಲ ನಂಗೆ, ಹಾಗಾಗಿ ಗೊತ್ತಾಗ್ಲಿಲ್ಲ. ಓಕೆ, ಕೊನೆ ಲಿಂಕ್ ಪೇಮೆಂಟ್ ಲಿಂಕು, ಮಧ್ಯದ್ದು ಸಿಂಧೂರ ಮ್ಯಾಜಿಕ್ ಪೇಜಿನ ಲಿಂಕು, ಮೇಲ್ಗಡೆದು ನಮ್ಮ ವೆಬ್ಸೈಟ್ ಲಿಂಕು. ಓಕೆ ಅಲ್ಲ ಫುಲ್ ಹೆಸರೆಲ್ಲ ಹಾಕಿದ್ರಲ್ಲ, ನಂಗೆ ಹಾಗಾಗಿ ಯಾವ್ದೋ ಒಂದು ಸಿಕ್ತು, ಅರ್ಜೆಂಟ್ಗೆ ಹಾಕ್ಬಿಟ್ಟೆ. ಅದು ಶುರುವಾಗಿ ಹೋಗಿತ್ತು, ನಂಗೆ ಬರ್ತೋಗ್ಬಿಟ್ಟಿತ್ತು ಇದೆ ಅಂತ ಗೊತ್ತಾಯ್ತು. ಹೆಂಗಾಗಲಿ ನೋಡೋಣ 5 ಗಂಟೆಗೆ ಜಾಯಿನ್ ಆಗಲ್ಲ ಅಂತ ಹೇಳಿದ್ರೆ 5 ಕಾಲಾಗೋಯ್ತು. ಹಾಗಾಗಿ ಅದೇ ನಂಗೆ ನಾಳೆ ಯಾವ್ದಕ್ಕೆ ಹಾಕ್ಬೇಕು ಅಂತ ಹೇಳಿ ಅದು ಹೆಸರು ಹಾಕ್ತೀನಿ. ಓಕೆ ಮೇಡಮ್, ಸಿಂಧೂರ ಕ್ಲಾಸ್ ಎಷ್ಟು ದಿನ ಇರುತ್ತೆ ಮೇಡಮ್? 3ರಿಂದ ಫಸ್ಟ್ ನಾಳೆ 25ನೇ ತಾರೀಕು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರದ್ದು ಬ್ಯಾಕ್ ಗ್ರೌಂಡ್ ಹೇಳ್ಬಿಟ್ಟು ನಿಮ್ಗೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನಾವ್ ಹೇಳ್ತೀವಿ 25ಕ್ಕೆ. ಓಕೆ ಆಯ್ತಾ? ಯಾಕೆ ಅಂದ್ರೆ ಸಾಮಗ್ರಿಗಳು ತಗೊಂಡ್ ಬರ್ಬೇಕಾಗತ್ತೆ, ನಾವ್ ಅದು ಇಲ್ಲಿಂದ ಕಳ್ಸಕ್ ಆಗಲ್ಲ. ನೀವ್ ಅದು ಸುತ್ತಮುತ್ತ ಗ್ರಂಥಿಗೆ ಅಂಗಡಿಗಳಲ್ಲಿ ತಗೊಂಡ್ ಬರ್ಬೇಕಾಗತ್ತೆ. ಆಮೇಲೆ ಬುಧವಾರ ನಾಳೆ ಬಿಟ್ಟು ಗುರುವಾರ ಕ್ಲಾಸ್ ಇರತ್ತೆ. ಆಮೇಲೆ ಶುಕ್ರವಾರ ಶನಿವಾರ 2 ದಿನ ಅವಕಾಶ, ಶುಕ್ರವಾರ 1 ದಿನ ಅವಕಾಶ ಇರುತ್ತೆ ನಿಮ್ಗೆ ಸಾಮಗ್ರಿಗಳು ತಗೊಂಡ್ಬರೋದಕ್ಕೆ. ಶನಿವಾರ ಮುಗಿಸ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವಾಗ ಜಾಸ್ತಿ ಕ್ಲಾಸ್ ಇಲ್ಲ, 2-3 ಕ್ಲಾಸ್ ಅಷ್ಟೇ. ಇದು ಬೇಸಿಕ್ ಕ್ಲಾಸು. ಇದಾದ್ಮೇಲೆ ಮತ್ತೆ ಅಡ್ವಾನ್ಸ್ ಕ್ಲಾಸ್ ಇದೆ. ಅವಾಗ ಇಷ್ಟ ಆದವರು ಮತ್ತೆ ಅಡ್ವಾನ್ಸ್ ಕ್ಲಾಸಿಗೂ ಜಾಯಿನ್ ಆಗ್ಬೋದು. ಓಕೆ, ಎಷ್ಟು ಸಾಮಗ್ರಿ ಇರುತ್ತೆ ಮೇಡಮ್? ಎಷ್ಟು ಸಾಮಗ್ರಿ ಬೇಕಾಗುತ್ತೆ? ಸುಮಾರಿದೆ. ಲಿಸ್ಟ್ ಹಾಕ್ತೀನಿ ನಾಳೆ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಗ್ರೂಪ್ ಅಲ್ಲಿ ಇರ್ತಾರೆ ಅವರಿಗೆಲ್ಲ ಲಿಸ್ಟ್ ಹಾಕ್ತೀನಿ, ನಾನು ನಾಳೆನೆ ಹಾಕ್ತೀನಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಯ್ತು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ರಾಮ ಮೇಡಮ್. ಹರೇ ಕೃಷ್ಣ, ಹರೇ ರಾಮ. ಭಗವಂತ ಎಲ್ರಿಗೂ ಮಂಗಳವನ್ನು ಮಾಡ್ಲಿ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ